ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತು ನಾವು ಒಂದು ಚಾಪ್ಟರ್ ಯಾವುದಂದ್ರೆ ಕಾಂತತ್ವದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ, ಮೊದಲಿಗೆ ಈ ಒಂದು ಕಾಂತತ್ವ ಅನ್ನೋ ಒಂದು ಪದ ಹೆಂಗೆ ಹುಟ್ಕೊಳ್ತು, ಸೊ ಅದು ಯಾವ ರೀತಿ ಬಂತು, ಅದನ್ನ ಯಾರು ಫಸ್ಟ್ಗೆ ಒಂದು ಫೈಂಡ್ ಔಟ್ ಮಾಡಿದ್ರು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಂತತ್ವ. ಸೊ ಕಾಂತತ್ವ ಎಲ್ಲಿ ಮೊದಲಿಗೆ ನಮಗೆ ಒಂದು ಬೆಳಕಿಗೆ ಬಂತಪ್ಪ ಅಂದ್ರೆ, ಸೊ ನೋಡಿ, ನಿಮಗೆಲ್ಲ ಯುರೋಪ್ ಗೊತ್ತಿದೆ, ರೈಟ್? ಯುರೋಪ್ ದೇಶ. ಸೊ ಯುರೋಪ್ ದೇಶದಲ್ಲಿ ಗ್ರೀಸ್ ಎಂಬ ದೇಶ, ಯುರೋಪ್ ಕಾಂಟಿನೆಂಟ್ ಅಲ್ಲಿ ಗ್ರೀಸ್ ಎಂಬ ದೇಶ. ಗ್ರೀಸಲ್ಲಿ ಒಂದು ರಾಜ್ಯವಾಗಿರೋದನ್ನ ತೆಸ್ಸೇಲಿ ಅಂತ ಕರಿತೀವಿ. ಯಾವುದು? ತೆಸ್ಸೇಲಿ. ಸೊ ಈ ಒಂದು ತೆಸ್ಸೇಲಿಯ ಓಲಾಸ್ ಅನ್ನೋ ಒಂದು ಪ್ಲೇಸ್. ಯಾವುದು? ತೆಸ್ಸೇಲಿಯ ಓಲಾಸ್ ಅಲ್ಲಿ ಯಾವ ಪ್ಲೇಸ್ ಅಂದ್ರೆ ಮೆಗ್ನೀಷಿಯಾ ಅಂತ ಅದರ ಹೆಸರು. ಓಕೆ. ಸೊ ಆ ಮೆಗ್ನೀಷಿಯಾದಲ್ಲಿ ಪ್ಲೇಸಲ್ಲಿ ಈಡಾ ಮೌಂಟೇನ್ ಅಂತ ಬರುತ್ತೆ. ಯಾವ ಮೌಂಟೇನ್? ಈಡಾ ಬೆಟ್ಟ ಅಥವಾ ಪರ್ವತ ಅಂತ ಕರಿಬೋದು. ಸೊ ಈಡಾ ಮೌಂಟೇನ್ ಅಂತ ಕರಿತೀವಿ. ಸೊ ಈ ಈಡಾ ಮೌಂಟೇನಲ್ಲಿ ಒಂದು ದಿನ ಶಫರ್ಡ್ ಅಂದ್ರೆ ಕುರಿ ಕಾಯುವವ, ಅವನ ಹೆಸರೇನಂದ್ರೆ ಮ್ಯಾಗ್ನಸ್ ಅಂತ ಹೇಳ್ಬಿಟ್ಟು. ಅವನ ಹೆಸರೇನು? ಮ್ಯಾಗ್ನಸ್. ಸೊ ಇವನು ಏನು ಮಾಡ್ತಾನೆ? ಕುರಿ ಕಾಯ್ತಿರ್ತಾನೆ. ಅವನು ಕುರಿ ಕಾಯ್ಲಿಕ್ಕೆ ಯಾವ್ದು ತಗೊಂಡೋಗಿರ್ತಾನಂದ್ರೆ ಒಂದು ಐರನ್ ಸ್ಟಿಕ್ ಅನ್ನೋದು ತಗೊಂಡೋಗಿರ್ತಾನೆ. ಮತ್ತೆ ಅವನು ಹಾಕಿರೋ ಒಂದು ಚಪ್ಪಲ್ ಯಾವ್ದಿರುತ್ತೆ ಅಂದ್ರೆ ಐರನ್ ಚಪ್ಪಲ್ ಆಗಿರುತ್ತೆ. ಸೊ ಅವಾಗ ಅವನಿಗೆ ಕುರಿ ಮೇಯಿಸಿ ಸುಸ್ತಾಗ್ಬಿಟ್ಟು ಒಂದತ್ರ ಗುಡ್ಡದ ಹತ್ರ ಹೋಗಿ ಕೂತ್ಕೊಳ್ತಾನೆ. ಸೊ ಅವಾಗ ಏನಾಗುತ್ತೆ, ಅವನ ಕೈಯಲ್ಲಿರೋ ಒಂದು ಸ್ಟಿಕ್ಕು ಮತ್ತೆ ಆ ಒಂದು ಚಪ್ಪಲಿ ಏನಿರುತ್ತೆ ಅದು ಆ ಒಂದು ಬಂಡೆಗೆ ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ, ಮೆತ್ಕೊಳ್ಳುತ್ತೆ. ಸೊ ಅವನು ಎಷ್ಟು ಹೇಳಿದ್ರೂ ಬರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅವಾಗ ಒಂದು ಕಾನ್ಸೆಪ್ಟ್ ಹುಟ್ಕೊಳ್ತು. ಆ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಮ್ಯಾಗ್ನೆಟ್ ಆರ್ ಕಾಂತತ್ವ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಯುರೋಪ್ ಕಾಂಟಿನೆಂಟ್, ಯುರೋಪ್ ಖಂಡದಲ್ಲಿ ಯಾವ ದೇಶ? ಗ್ರೀಸ್ ಎಂಬ ದೇಶ. ಸೊ ಈ ಒಂದು ಗ್ರೀಸ್ ದೇಶದಲ್ಲಿ ಯಾವ ಒಂದು ರಾಜ್ಯ ಅಂದ್ರೆ ತೆಸ್ಸೇಲಿ ಅನ್ನೋ ಒಂದು ರಾಜ್ಯ. ಈ ಒಂದು ರಾಜ್ಯದಲ್ಲಿ ಒಂದು ಪ್ಲೇಸ್ ಯಾವುದು? ಓಲೋಸ್ ಅಲ್ಲಿ ಯಾವ ಪ್ಲೇಸ್ ಅಂದ್ರೆ ಮೆಗ್ನೀಷಿಯಾ ಅನ್ನೋ ಒಂದು ಪ್ಲೇಸ್ ಇರುತ್ತೆ. ಆ ಮೆಗ್ನೀಷಿಯಾದಲ್ಲಿ ಈಡಾ ಮೌಂಟೇನ್, ನೋಡಿ ಈಡಾ ಮೌಂಟೇನ್ ಪಿಕ್ಚರ್ ಇಲ್ಲಿ ಹಾಕಿದ್ದೀನಿ, ಈಡಾ ಮೌಂಟೇನ್. ಸೊ ಈಡಾ ಮೌಂಟೇನ್ ಅಲ್ಲಿ ಒಂದು ಕುರಿ ಕಾಯುವ, ಅವನ ಹೆಸರೇನಪ್ಪಾ ಅಂದ್ರೆ ಮ್ಯಾಗ್ನಸ್ ಅಂತ ಕರಿತೀವಿ. ಈ ಒಂದು ಕುರಿ ಕಾಯುವವನು ಕುರಿ ಮೇಯಿಸ್ಲಿಕ್ಕೆ ಹೋಗಿರ್ತಾನೆ. ಸೊ ಅವಾಗ ಅವನು ಒಂದು ಬಂಡೆ ಮೇಲೆ ಸುಸ್ತಾಯ್ತು ಅಂತ ಕುತ್ಕೊಂಡಾಗ ಏನಾಗುತ್ತೆ, ಆ ಒಂದು ಸ್ಟಿಕ್, ಐರನ್ ಸ್ಟಿಕ್ ಏನಿರುತ್ತೆ ಅದು ಮತ್ತೆ ಅವನ ಚಪ್ಪಲಿ ಒಂದು ಆ ಬಂಡೆಗೆ ಏನಾಗುತ್ತೆ, ಮೆತ್ಕೊಡುತ್ತೆ. ಸೊ ಅಟ್ರಾಕ್ಟ್ ಆಗುತ್ತೆ. ಅವಾಗ ಒಂದು ಹುಟ್ಕೊಂಡು ಹೋದೆ ಒಂದು ವರ್ಡ್ ದಟ್ ವಿ ಆರ್ ಕಾಲ್ಡ್ ಆಸ್ ಕಾಂತತ್ವ, ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಮ್ಯಾಗ್ನೆಟಿಸಮ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ಶೆಫರ್ಡ್ ನೇಮ್ ಮ್ಯಾಗ್ನಸ್. ಕುರಿ ಕಾಯುವವ, ಶೆಫರ್ಡ್ ಅಂದ್ರೆ ಕುರಿ ಕಾಯುವವ ಅಂತ ಕರಿತೀವಿ. ಅವನ ಹೆಸರು ಮ್ಯಾಗ್ನಸ್. ಹೂ ಲಿವ್ಡ್ ಇನ್ ಮೆಗ್ನೀಷಿಯಾ. ಅವನು ಎಲ್ಲಿರ್ತಾನೆ? ಮೆಗ್ನೀಷಿಯಾ ಇರ್ತಾನೆ. ಆ ಮೆಗ್ನೀಷಿಯಾ ಎಲ್ಲಿದೆ? ಗ್ರೀಸ್ ಅಲ್ಲಿದೆ. ಗ್ರೀಸ್ ಅಲ್ಲಿ ಎಲ್ಲಿ ಅಂತ ನಾವು ನೋಡಿದೀವಿ. ಸೊ ಮ್ಯಾಗ್ನಸ್ ವಾಸ್ ಹರ್ಡಿಂಗ್ ಈಸ್ ಶಿಪ್ಸ್ ಥ್ರೂ ದ ಮೌಂಟೇನ್ಸ್. ಸಡನ್ಲಿ ಹಿ ನೋಟಿಸ್ ದಟ್ ಈಸ್ ಸ್ಟಿಕ್ ಅಂಡ್ ಸ್ಯಾಂಡಲ್ಸ್ ಗಾಟ್ ಸ್ಟಕ್ ಟು ಎ ರಾಕ್. ಸೊ ಅವನು ಸಡನ್ ಆಗಿ ಗಮನಿಸಿದ, ನೋಡಿ ಈ ತರ ಅವನ ಚಪ್ಪಲಿ ಮತ್ತೆ ಈ ಒಂದು ಸ್ಟಿಕ್ ಏನಿರುತ್ತೆ ಈ ಒಂದು ಬಂಡೆಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ಕ್ಲಿಯರ್? ಸೊ ದ ಸ್ಟೋನ್ ವಾಸ್ ನೇಮ್ಡ್ ಮ್ಯಾಗ್ನೆಟೈಟ್ ಆಫ್ಟರ್ ದ ನೇಮ್ ಆಫ್ ಶೆಫರ್ಡ್ ಆರ್ ಕಂಟ್ರಿ ಇಟ್ ವಾಸ್ ಫೌಂಡ್ ಇನ್. ಸೊ ಆ ಒಂದು ಮ್ಯಾಗ್ನೆಟೈಟ್ ಅಂತ ಹೆಸರು ಕೊಟ್ಟರು ಆ ಸ್ಟೋನ್ಗೆ, ಆ ಕಲ್ಲಿಗೆ. ಸೊ ಯಾಕೆ ಅಂದ್ರೆ ಅದು ಮೆಗ್ನೀಷಿಯಾದಲ್ಲಿ ಇದೆ ಆ ಒಂದು ಕಲ್ಲು, ಅಥವಾ ಆ ಒಂದು ಕಂಡಿಡಿದ ಯಾರಪ್ಪ ಅಂದ್ರೆ ಮ್ಯಾಗ್ನಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಕಂಡಿಡಿದ. ಅದಕ್ಕೆ ಆ ಕಲ್ಲಿಗೆ ನಾವೇನಂತ ಕರಿತೀವಿ? ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಲೋಡ್ ಸ್ಟೋನ್ ಬಿಕಾಸ್ ಆಫ್ ಇಟ್ಸ್ ಅಟ್ರಾಕ್ಟಿವ್ ಪ್ರಾಪರ್ಟಿ. ಸೊ ಇದಕ್ಕೆ ಲೋಡ್ ಸ್ಟೋನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಗ್ರೀಸ್ನ ಮೆಗ್ನೀಷಿಯಾದಲ್ಲಿ ವಾಸವಾಗುತ್ತಿದ್ದ ಮ್ಯಾಗ್ನಸ್ ಎಂಬ ಕುರುಬ ಅಂದ್ರೆ ಕುರಿ ಕಾಯುವವನು ಕಾಂತೀಯತೆಯನ್ನು ಮೊದಲಿಗೆ ಕಂಡುಹಿಡಿತಾನೆ. ಮ್ಯಾಗ್ನಸ್ ತನ್ನ ಕುರಿಗಳನ್ನು ಪರ್ವತಗಳ ಮೂಲಕ ಮೇಯಿಸುತ್ತಿರ್ತಾನೆ. ಸೊ ಇದ್ದಕ್ಕಿದ್ದಂತೆ ತನ್ನ ಕೋಲು ಮತ್ತೆ ಚಪ್ಪಲಿ ಬಂಡೆಗೆ ಸಿಲುಕಿಕೊಳ್ಳುತ್ತೆ. ಸೊ ಅದನ್ನ ಗಮನಿಸಿದ ಇವನು ಅದು ಯಾಕೆ, ಯಾವ ರೀತಿ ಅಂತ ಮುಂದೆ ಒಂದು ರಿಸರ್ಚ್ ಮಾಡಿದಾಗ ಅದು ಗೊತ್ತಾಯ್ತು. ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ, ಕಾಂತತ್ವದ ಒಂದು ಗುಣಲಕ್ಷಣಗಳಿದೆ ಅದಕ್ಕೆ. ಸೊ ಆ ಕಲ್ಲಿಗೆ ಮ್ಯಾಗ್ನೆಟೈಟ್ ಎಂದು ಹೆಸರಿಡಲಾಯಿತು. ಯಾಕೆ ಅಂದ್ರೆ ಅವನ ಕುರುಬನ ಹೆಸರು ಮ್ಯಾಗ್ನಸ್ ಇರುತ್ತೆ, ಅಥವಾ ಒಂದು ಪ್ಲೇಸ್ ಹೆಸರು ಮೆಗ್ನೀಷಿಯಾ ಇರುತ್ತೆ. ಸೊ ಆದ್ರಿಂದ ಅದಕ್ಕೆ ಮ್ಯಾಗ್ನೆಟೈಟ್ ಅಂತ ಒಂದು ಹೆಸರಿಟ್ರು.
ಕ್ಲಿಯರ್. ಸೊ ಅದರ ಆಕರ್ಷಕ ಗುಣಲಕ್ಷಣಗಳಿಂದಾಗಿ ಇದನ್ನು ಲೋಡ್ ಸ್ಟೋನ್ ಅಂತ ಕರಿತೀವಿ. ನೋಡಿ, ಲೋಡ್ ಸ್ಟೋನ್ ಅಂದ್ರೇನು ಒಂದೇ, ಮ್ಯಾಗ್ನೆಟೈಟ್ ಅಂದ್ರೇನು ಒಂದೇ. ಸೊ ನೈಸರ್ಗಿಕವಾಗಿ ಸಿಗುವ ಒಂದು ಮ್ಯಾಗ್ನೆಟ್ ಯಾವುದು ಅಂದ್ರೆ ದಟ್ ಈಸ್ ಮ್ಯಾಗ್ನೆಟೈಟ್ ಆಗಿರುತ್ತೆ ಆರ್ ಲೋಡ್ ಸ್ಟೋನ್ ಆಗಿರುತ್ತೆ, ತಿಳ್ಕೋಬೇಕು. ಕ್ಲಿಯರ್? ಎಸ್. ನೋಡಿ, ಹಾಗಾದ್ರೆ ಒಂದು ಮ್ಯಾಗ್ನೆಟ್ ಅಂದ್ರೆ ಏನು, ಕಾಂತತ್ವ ಅಂದ್ರೆ ಏನು ತಿಳ್ಕೊಳ್ತಾ ಹೋಗೋಣ. ಅಥವಾ ಮ್ಯಾಗ್ನೆಟಿಸಮ್ ಅಂದ್ರೆ ಏನು, ಮ್ಯಾಗ್ನೆಟಿಸಮ್. Okay, so let's see one by one. The phenomena of attraction of small bits of iron or steel or cobalt, nickel, etc. towards magnet that we are called as magnetism. ನೋಡಿ, ಇಲ್ಲಿ ಮ್ಯಾಗ್ನೆಟ್ ಎಂಬ ಪದ ಮ್ಯಾಗ್ನೆಟೈಟ್ ಇಂದ ಬಂದಿದೆ. ಸೊ ಮ್ಯಾಗ್ನೆಟ್ ಎಂಬ ಪದ ಯಾವುದರಿಂದ ಬಂದಿದೆ ಅಂದ್ರೆ ಮ್ಯಾಗ್ನೆಟೈಟ್ ಇಂದ ಬಂದಿದೆ. ಸೊ ಇದರ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ಮೆಗ್ನೀಷಿಯಾ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಅಂದ್ರೆ ಮೆಗ್ನೀಷಿಯಾ ಅನ್ನೋದು ಪ್ಲೇಸ್ ಅಲ್ವಾ, ಸೊ ಅದರ ರಿಲೇಟೆಡ್ ಇದಕ್ಕೆ ಹೆಸರಿಟ್ಟಿದ್ದಾರೆ. ಕ್ಲಿಯರ್? ಮೆಗ್ನೀಷಿಯಾ ಆರ್ ಮ್ಯಾಗ್ನಸ್. ನೋಡಿ, ಇಲ್ಲಿ ದ ಇಂಗ್ಲಿಷ್ ಮ್ಯಾನ್ ವಿಲಿಯಂ ಗಿಲ್ಬರ್ಟ್ ವಾಸ್ ದ ಫಸ್ಟ್ ಇನ್ವೆಸ್ಟಿಗೇಟ್ ದ ಫಿನಾಮಿನಾ ಆಫ್ ಮ್ಯಾಗ್ನೆಟಿಸಮ್ ಸಿಸ್ಟಮ್ಯಾಟಿಕಲಿ ಯೂಸಿಂಗ್ ಸೈಂಟಿಫಿಕ್ ಮೆಥಡ್. ಸೊ ಈ ಒಂದು ಮ್ಯಾಗ್ನೆಟಿಸಮ್ ಅಥವಾ ಕಾಂತತ್ವವನ್ನ ಒಂದು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಯಾರಪ್ಪ ಅಂದ್ರೆ ದಟ್ ಈಸ್ ವಿಲಿಯಂ ಗಿಲ್ಬರ್ಟ್ ಆಗಿರ್ತಾನೆ. ಯಾರು? ವಿಲಿಯಂ ಗಿಲ್ಬರ್ಟ್. ಅದಕ್ಕೆ ಈ ಒಂದು ವಿಲಿಯಂ ಗಿಲ್ಬರ್ಟ್ ನ ಏನಂತ ಕರಿತೀವಿ, ಕಾಂತತ್ವದ ಜನಕ ಅಂತ ಕರಿತೀವಿ. ಕ್ಲಿಯರ್? ಸೊ ಫಾದರ್ ಆಫ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ ಯಾರಿಗೆ? ಈ ಒಂದು ವಿಲಿಯಂ ಗಿಲ್ಬರ್ಟ್ಗೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಈ ಒಂದು ವಿಲಿಯಂ ಗಿಲ್ಬರ್ಟ್ ಒಂದು ಬುಕ್ ಬರೀತಾನೆ. ಸೊ ಅದೇನಂದ್ರೆ ವಿಲಿಯಂ ಗಿಲ್ಬರ್ಟ್ ದಿ ಮ್ಯಾಗ್ನೆಟ್ ಎಂಬ ಗ್ರಂಥವನ್ನ ಬರೀತಾನೆ. ಯಾವುದು? ದಿ ಮ್ಯಾಗ್ನೆಟ್ ಎಂಬ ಒಂದು ಗ್ರಂಥ ಬರೀತಾನೆ. ಯಾರು? ವಿಲಿಯಂ ಗಿಲ್ಬರ್ಟ್. ಅದಕ್ಕೆ ಇವನನ್ನ ಕಾಂತತ್ವದ ಜನಕ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಹಾಗಾದ್ರೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ಏನು ನಾವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಅಯಸ್ಕಾಂತೀಯ ವಸ್ತುಗಳು ಅಥವಾ ಅಯಸ್ಕಾಂತವಲ್ಲದ ವಸ್ತುಗಳು ಅಂತ ಕರಿತೀವಿ. ಕ್ಲಿಯರ್? ಸೊ ಏನಪ್ಪ ಈ ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂದ್ರೆ, ನೋಡಿ ಇಲ್ಲಿ ದ ಸಬ್ಸ್ಟೆನ್ಸಸ್ ದೇ ಆರ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್, ದ ಸಬ್ಸ್ಟೆನ್ಸಸ್ ದೇ ಆರ್ ನಾಟ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್ ಆರ್ ಕಾಲ್ಡ್ ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಎಲ್ಲಿದೆ? ಸೊ ಕೀ ಇರ್ಬೋದು, ಪಿನ್ ಇರ್ಬೋದು, ಮ್ಯಾಗ್ನೆಟ್ ಇರ್ಬೋದು, ಯಾವುದೋ ಒಂದು ಸ್ಕ್ರೂ ಇರ್ಬೋದು, ನೀಡಲ್ಸ್ ಇರ್ಬೋದು, ಯಾವುದೇ ಒಂದು ಐರನ್ ಲೈಕ್ ಸಬ್ಸ್ಟೆನ್ಸ್ ಇರ್ಬೋದು, ಅದೆಲ್ಲ ಏನಾಗಿರುತ್ತೆ? ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಕ್ಲಿಯರ್? ಸೊ ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಇಲ್ಲಿ ಬಟ್ಟೆ ಆಗಿರ್ಬೋದು, ಬುಕ್ಕು, ಟೇಬಲ್ಲು, ಸೊ ಶೂ, ಮತ್ತೆ ಏನೋ ಒಂದು ಪ್ಲಾಸ್ಟಿಕ್ಕು, ಇವೆಲ್ಲ ಏನಾಗಿರುತ್ತೆ? ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಗಿರುತ್ತೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಅಯಸ್ಕಾಂತಗಳಿಂದ ಆಕರ್ಷಿತವಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಅಯಸ್ಕಾಂತಗಳಿಂದ ಆಕರ್ಷವಾಗದ ವಸ್ತುಗಳಿಗೆ ಅಯಸ್ಕಾಂತೀಯವಲ್ಲದ ವಸ್ತುಗಳು ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಅಯಸ್ಕಾಂತೀಯವಲ್ಲದ ವಸ್ತುಗಳು ಅಂತ ಬರಬೇಕು, ಅಥವಾ ಅಕಾಂತೀಯ ವಸ್ತುಗಳು ಅಂತ ಬರಬೇಕಾಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಒಂದು ಕಾಂತದ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರತಿಯೊಂದು ಕಾಂತವು 2 ಧ್ರುವಗಳನ್ನು ಹೊಂದಿರುತ್ತೆ. ಅದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಆಗಿರುತ್ತೆ. ಅರ್ಥ ಆಯ್ತಲ್ವಾ? 2 ಧ್ರುವಗಳು ಸಹ ಸಮವಾದ ಕಾಂತೀಯತೆಯನ್ನು ಹೊಂದಿರುತ್ತೆ. 2 ಪೋಲ್ಸ್ ಏನಾಗಿರುತ್ತೆ? ಸೊ ಈಕ್ವಲ್ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ, ಅಂದ್ರೆ ಅಟ್ರಾಕ್ಟ್ ಮಾಡೋ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಕಾಂತೀಯತೆಯನ್ನು ವಸ್ತುವಿನಿಂದ ವಸ್ತುಗೆ ವರ್ಗಾಯಿಸುವ ಗುಣವನ್ನು ಹೊಂದಿರುತ್ತೆ. ನಾವು ಈ ಒಂದು ಮೆಟೀರಿಯಲ್ ಇಂದ ಈ ಒಂದು ಮೆಟೀರಿಯಲ್ಗೆ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಏನ್ ಮಾಡಬಹುದು? ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಉತ್ತರ ಮತ್ತೆ ದಕ್ಷಿಣ ಅಭಿಮುಖವಾಗಿ ನಿಲ್ಲುತ್ತದೆ ಆಲ್ವೇಸ್. ಸೊ ನಾವು ಯಾವುದೋ ಒಂದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಏನಾಗಿರುತ್ತೆ, ಸೊ ಅದನ್ನ ತೂಗಿಬಿಟ್ಟಾಗ ಸೊ ಅದು ನಾರ್ತ್ ಟು ಸೌತ್ ನಿಲ್ಲುತ್ತೆ, ಯಾವಾಗ ಉತ್ತರ ಮತ್ತೆ ದಕ್ಷಿಣ ಅಭಿಮುಖವಾಗಿ ನಿಲ್ಲುತ್ತೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ದಂಡ ಕಾಂತದ ಕೇಂದ್ರದಲ್ಲಿ ಕಾಂತತ್ವದ್ದು ಶೂನ್ಯವಾಗಿರುತ್ತೆ. ಅಂದ್ರೆ ಸೊ ಇಲ್ಲಿ ಈ ಥರ ಒಂದು ಬಾರ್ ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಏನಾಗಿರುತ್ತೆ? ಕಾಂತತ್ವ ಅನ್ನೋದು 0 ಆಗಿರುತ್ತೆ, ಅದನ್ನ ಹೇಳ್ತಿದ್ದಾರೆ. ಕ್ಲಿಯರ್? ಎಸ್. ನೋಡಿ, ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ದ ಮ್ಯಾಗ್ನೆಟ್ಸ್ ಸಿಮಿಲರ್ ಪೋಲ್ಸ್ ರಿಪಲ್ಸ್ ಅಂಡ್ are like poles repulse, whereas opposite poles or unlike poles are attract each other. A hinge magnet always comes to rest facing north to south. ಅಂದ್ರೆ ಒಂದು ವಸ್ತುವಿನಿಂದ
ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ನಿಲ್ಲುತ್ತದೆ. ನೋಡ್ಬೋದು ಇಲ್ಲಿ ನೀವು ಯಾವುದೇ ಒಂದು ಕಾಂತತ್ವಕ್ಕೆ ಎಷ್ಟು ಧ್ರುವಗಳಿದೆ, ಎರಡಿದೆ. ಅದು ಯಾವುದು ಅಂದ್ರೆ ನಾರ್ತ್ ಮತ್ತೆ ಸೌತ್ ಆಗಿರುತ್ತೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇನ್ನಷ್ಟೊಂದು ಪ್ರಾಪರ್ಟೀಸ್ ನ ನೋಡ್ತಾ ಹೋಗೋಣ. ಕಾಂತತ್ವವನ್ನು ತುಂಡು ಮಾಡಿದಾಗ ಪ್ರತಿ ತುಂಡಿನಲ್ಲೂ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ರಚನೆ ಆಗುತ್ತವೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಾಂತತ್ವ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳಿ. ಇದನ್ನ 2 ಪೀಸ್ ಮಾಡ್ತೀವಿ, ಈ ತರ ಆಗುತ್ತೆ. ಇದನ್ನ 2 ಪೀಸ್ ಮಾಡ್ತೀವಿ, ಈ ತರ ಆಗುತ್ತೆ. ಇದನ್ನ 2 ಪೀಸ್ ಮಾಡ್ತೀವಿ, ಈ ತರ ಆಗುತ್ತೆ. ನೀನು ಎಷ್ಟೇ ತುಂಡು ಮಾಡಿದ್ರು ಕಾಂತವನ್ನ ಅಥವಾ ಮ್ಯಾಗ್ನೆಟ್ ಅನ್ನ, ಅದು ಆಲ್ವೇಸ್ ಎಕ್ಸಿಸ್ಟ್ ಇನ್ ಎ ಡೈಪೋಲ್. ಅಂದ್ರೆ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಇಲ್ಲಿ ಕೊಟ್ಟಿದೆ ನೋಡಿ, ದ ಮ್ಯಾಗ್ನೆಟ್ ಪೋಲ್ಸ್ ಆರ್ ಅರೇಂಜ್ಡ್ ಇನ್ ಪೇಸ್, ದಟ್ ಈಸ್ ಮ್ಯಾಗ್ನೆಟ್. ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಒಂದೇ ಪೋಲ್ ಇದ್ರೆ ಅದನ್ನ ಮ್ಯಾಗ್ನೆಟ್ ಅನ್ನೋದಿಲ್ಲ. ಮ್ಯಾಗ್ನೆಟ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಡೈಪೋಲ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ. ನೋಡಿ ಇಲ್ಲಿ ಇದು ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇದು ನಾರ್ತ್ ಇದೆ ಆರ್ ಸೌತ್ ಇದೆ, ನಾರ್ತ್ ಇದೆ, ಎರಡು ಅಟ್ರಾಕ್ಟ್ ಆಗ್ತದೆ. ಬಟ್ ಇಲ್ಲಿ ನೋಡಿ, ಸೇಮ್ ಪೋಲ್ಸ್ ರಿಪೆಲ್ ಈಚ್ ಅದರ್. ನಾರ್ತ್ ನಾರ್ತ್, ಸೌತ್ ಸೌತ್ ಏನಾಗ್ತಿದೆ, ಒಂದಕ್ಕೊಂದು ದೂರ ಹೋಗ್ತದೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಕಾಂತಕ್ಷೇತ್ರ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ರೀಜನ್ ಅರೌಂಡ್ ದ ಮ್ಯಾಗ್ನೆಟ್ ವೇರ್ ಆರ್ ಏಬಲ್ ಟು ಡಿಟೆಕ್ಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ದ ಮ್ಯಾಗ್ನೆಟ್. ಸೊ ಇದೊಂದು ಅಯಸ್ಕಾಂತದ ಸುತ್ತಲಿನ ಪ್ರದೇಶವಾಗಿದ್ದು ಕಾಂತೀಯ ಬಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ. ಯಾವುದು? ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವೀಗ ತಾನೇ ತಿಳ್ಕೊಂಡಿದೀವಿ. ಸೊ ಏನಪ್ಪಾ ಅಂದ್ರೆ, ಇದೊಂದು ಅಯಸ್ಕಾಂತ ಅಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಇರುತ್ತೆ. ಇದನ್ನ ಸುತ್ತಲಿನ ಪ್ರದೇಶ ಆಗಿರುತ್ತೆ. ಇದರಲ್ಲಿನ ಸುತ್ತಲಿನ ಪ್ರದೇಶವಾಗಿದ್ದು ಇದು ಕಾಂತದ ಬಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ನ ಒಂದು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. There is an area in which where the magnetic field force is experienced, that we are called as magnetic field ಅಂತ ಕರಿತೀವಿ. Then what is the SI unit of magnetic field? Very important ಆಗಿರುತ್ತೆ ಇದು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಒಂದು ಯೂನಿಟ್ ಏನಪ್ಪಾ ಅಂದ್ರೆ ದಟ್ ಈಸ್ ಟೆಸ್ಲಾ ಆಗಿರುತ್ತೆ. ಏನು? ಟೆಸ್ಲಾ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ನೋಡಿ, ಏನಪ್ಪ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ, ದೀಸ್ ಆರ್ ಇಮ್ಯಾಜಿನರಿ ಲೈನ್ಸ್ ಮೂವ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ನೋಡಿ, ಇಲ್ಲಿ ಇವು ಕಾಲ್ಪನಿಕ ರೇಖೆಗಳಾಗಿರುತ್ತೆ. ಅಂದ್ರೆ ಇಮ್ಯಾಜಿನರಿ ಲೈನ್ಸ್ ಮೀನ್ಸ್ ಕಾಲ್ಪನಿಕ ರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚಲಿಸುತ್ತವೆ. ಯಾವು? ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಇದೊಂದು ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ನಮ್ಗೆ ಏನಿಲ್ಲಿ ಗೊತ್ತಾಗ್ತಿದೆ, ಇವೆಲ್ಲ ನಮ್ಗೆ ಹಂಗೆ ಕಾಣಿಸೋದಿಲ್ಲ, ಬಟ್ ದೇ ಆರ್ ಇಮ್ಯಾಜಿನರಿ. ಸೊ ಕಾಲ್ಪನಿಕವಾಗಿರುತ್ತೆ. ಸೊ ಯಾವಾಗೂ ಯಾವ ರೀತಿ ಡೈರೆಕ್ಷನ್ ಇರುತ್ತೆ ಅಂದ್ರೆ ಫ್ರಮ್ ನಾರ್ತ್ ಟು ಸೌತ್ ಈ ತರ ಇರುತ್ತೆ. ನಾರ್ತ್ ಟು ಸೌತ್. ಅರ್ಥ ಆಯ್ತಲ್ವಾ? ಸೊ ನೋಡಿ, ಇಲ್ಲಿ ಇದೊಂದು ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳಿ, ನಾರ್ತ್ ಪೋಲ್ ಸೌತ್ ಪೋಲ್. ಸೊ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಡೈರೆಕ್ಷನ್ಸ್ ಇರುತ್ತೆ. ಸೊ ಔಟ್ಸೈಡ್ ದ ಮ್ಯಾಗ್ನೆಟ್, ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗಿರುತ್ತೆ, ಸೊ ಸೌತ್ ಪೋಲ್ ಟು ನಾರ್ತ್ ಪೋಲ್ ಇರುತ್ತೆ. ತಿಳ್ಕೋಬೇಕು. ಕ್ಲಿಯರ್? ಎಸ್. So direction always from north to south outside the magnet, but inside the magnet direction is from south pole to north pole. Clear? Yes. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಇರುತ್ತೆ ಇಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ಕ್ಲೋಜರ್ ಕರ್ವ್ಸ್, ಅಂದ್ರೆ ಸರ್ಕ್ಯುಲರ್ ಲೂಪ್ಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಎಂಡ್ ಆಗ್ಬಿಟ್ಟು ಹಿಂಗ್ ಬಂದು ಮತ್ತೆ ಇಲ್ಲಿ ಬಂದು ಈ ತರ ಕ್ಲೋಸ್ ಆಗಿರುತ್ತೆ, ಸರ್ಕ್ಯುಲರ್ ಲೂಪ್ಸ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಈ ತರ ಲೂಪ್ಸ್ ಆಗಿರುತ್ತೆ. ಕ್ಲಿಯರ್? ಸೊ ದ ಎಮರ್ಜ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಟು ದ ಸೌತ್ ಪೋಲ್. ಅಂದ್ರೆ ಇಲ್ಲಿ ಎಮರ್ಜ್ ಆಗ್ಬಿಟ್ಟು ಇಲ್ಲಿ ಉಟ್ಕೊಂಡು ಇಲ್ಲಿ ಅದು ಮರ್ಜ್ ಆಗತ್ತೆ ಅಂತ ಹೇಳ್ಬಿಟ್ಟು. ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇನ್ಸೈಡ್ ದ ಮ್ಯಾಗ್ನೆಟ್ ಮೂವ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಕ್ಲಿಯರ್? ಸೊ ಈಗ ತಾನೇ ನೋಡಿದ್ವಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು SI ಯೂನಿಟ್ ಏನಪ್ಪಾ ಅಂದ್ರೆ ದಟ್ ಈಸ್ ಟೆಸ್ಲಾ ಆಗಿರುತ್ತೆ. ಕಾಂತೀಯ ಕ್ಷೇತ್ರದ ದಿಕ್ಕು, ಕಾಂತೀಯ ಕ್ಷೇತ್ರದ ರೇಖೆಗಳು ಮುಚ್ಚುವ ವಕ್ರಾಕೃತಿಗಳಂತ ಇರುತ್ತವೆ, ಅಂದ್ರೆ ಸರ್ಕ್ಯುಲರ್ ಲೂಪ್ಸ್ ಅಲ್ಲಿ ಇರುತ್ತೆ. ಉತ್ತರ ಧ್ರುವದಿಂದ ಹೊರಹೊಮ್ಮುತ್ತದೆ ಮತ್ತು ದಕ್ಷಿಣ ಧ್ರುವಕ್ಕೆ ವಿಲೀನವಾಗುತ್ತದೆ. ಸೊ ಮ್ಯಾಗ್ನೆಟ್ ಕ್ಷೇತ್ರ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಚಲಿಸುತ್ತದೆ. ಎಲ್ಲಿ ಅಂದ್ರೆ ಇನ್ಸೈಡ್, ಒಳಗಡೆ. ಸೊ ಇನ್ಸೈಡ್ ದ ಮ್ಯಾಗ್ನೆಟ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ.
ಕಾಂತದ ಅರಿವು. ನೋಡಿ, ಇವೆಲ್ಲ ಟರ್ಮ್ಸ್ ತಿಳ್ಕೊಳ್ಳೇಬೇಕು ನಾವು, ಸ್ವಲ್ಪ ಡೆಪ್ತ್ ಹೋದ್ರೆ ಇವೆಲ್ಲ ತಿಳ್ಕೊಳ್ಳೇಬೇಕಾಗಿರುತ್ತೆ. ಸೊ ಇರಲಿ, ನಮಗೆ ಇವೆಲ್ಲ ಗೊತ್ತಾದರೆ ಅವ್ನು ಯಾವ ಥರದ್ರೂ ಕ್ವಶನ್ ಕೇಳಿದ್ರೆ ನಾವು ವಿ ಕ್ಯಾನ್ ಕೇಪಬಲ್ ಟು ಆನ್ಸರ್ ದ ಕ್ವಶನ್ಸ್. ಓಕೆ, ಎಸ್. ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಏನು? ಸೊ ಈಗ ಫಾರ್ ಎಕ್ಸಾಂಪಲ್ ಏನೋ ಇಲ್ಲಿ ಒಂದು ಪೈಪ್ ಇದೆ. ಸೊ ಪೈಪಲ್ಲಿ ಎಷ್ಟರ ಮಟ್ಟಿಗೆ ನೀರು ಇದರಲ್ಲಿ ಹಾದು ಹೋಗ್ತಾ ಇದೆ, ಅದು ಏನಂತ ಕರಿತೀವಿ? ವಾಟರ್ ಫ್ಲಕ್ಸ್ ಅಂತ ಕರಿತೀವಿ. ಏನು? ವಾಟರ್ ಫ್ಲಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ವೈರಿಂಗ್ ಇದೆ. ಸೊ ಅದರಲ್ಲಿ ಎಷ್ಟು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಹೋಗ್ತಾ ಇದೆ, ಅದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ರೀಜನ್ ಇದ್ದರೆ ಆ ಒಂದು ರೀಜನಲ್ಲಿ ಎಷ್ಟು ವಾಟರ್ ಹೋಗ್ತಿದೆ ಅಥವಾ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಿದೆ, ಅದೇ ರೀತಿ ಎಷ್ಟು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಲೈನ್ಗಳು ಪಾಸ್ ಆಗ್ತದೆ, ಅದನ್ನ ನಾವೇನಂತ ಕರಿತೀವಿ? ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಕ್ಲೋಸ್ಡ್ ಸರ್ಫೇಸ್. ಆ ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಎಷ್ಟರ ಮಟ್ಟಿಗೆ, ನೋಡಿ ಇಲ್ಲಿ ಇದೊಂದು ಕ್ಲೋಸ್ಡ್ ಸರ್ಫೇಸ್ ಆಗಿರುತ್ತೆ. ಸೊ ಈ ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದೆ, ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ, ಕಾಂತದ ಅರಿವು. ಓಕೆ, ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಕಾಂತದ ಅರಿವು, ಕಾಂತೀಯ ಪ್ರದೇಶದ ಮೂಲಕ ಎಷ್ಟು ಕಾಂತೀಯ ಕ್ಷೇತ್ರವು ಹಾದು ಹೋಗುತ್ತದೆ, ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದಟ್ ಈಸ್ ಕಾಂತದ ಹರಿವು ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ನಿರ್ದಿಷ್ಟ ಮೇಲ್ಮೈ ಪ್ರದೇಶದ ಮೂಲಕ ಹಾದು ಹೋಗುವ ಒಟ್ಟು ಕಾಂತೀಯ ಕ್ಷೇತ್ರದ ಮಾಪನವನ್ನು ಇದು ಒದಗಿಸುತ್ತದೆ. ಅಂದರೆ ಇಟ್ ಪ್ರೊವೈಡ್ಸ್ ದ ಮೆಜರ್ಮೆಂಟ್ ಆಫ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಪಾಸಸ್ ಥ್ರೂ ಎ ಗಿವನ್ ಸರ್ಫೇಸ್ ಏರಿಯಾ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕರಿತೀವಿ. ಏನು? ಕಾಂತೀಯ ತೀವ್ರತೆ ಅಂತ ಕರಿತೀವಿ. ಇಟ್ ಈಸ್ ಎ ಮೆಜರ್ ಆಫ್ ಹೌ ಸ್ಟ್ರಾಂಗ್ ಆರ್ ವೀಕ್ ಎನಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಇದು ಇಂಟೆನ್ಸಿಟಿ ನಥಿಂಗ್ ಬಟ್ ಎನರ್ಜಿ ಬಗ್ಗೆ ಬರುತ್ತೆ. ಸೊ ಯಾವುದೇ ಕಾಂತೀಯ ಕ್ಷೇತ್ರವು ಎಷ್ಟು ಪ್ರಬಲವಾಗಿದೆ ಅಥವಾ ದುರ್ಬಲವಾಗಿದೆ ಎಂಬುದರ ಒಂದು ಅಳತೆಯಾಗಿದೆ. ಯಾವುದು? ಇದು ಕಾಂತೀಯ ತೀವ್ರತೆ. ಸೊ ದ SI ಯೂನಿಟ್ ಆಫ್ ಈಸ್ ಆಂಪಿಯರ್ ಪರ್ ಮೀಟರ್ ಆಗಿರುತ್ತೆ. ಈ ಒಂದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ ಒಂದು SI ಯೂನಿಟ್ ಏನಪ್ಪಾ ಅಂದ್ರೆ ಆಂಪಿಯರ್ ಪರ್ ಮೀಟರ್ ಆಗಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಷ್ಟೊತ್ತು ನಾವು ಒಂದು ಮ್ಯಾಗ್ನೆಟ್ಗೆ ಸಂಬಂಧಿಸಿದ ಒಂದು ವರ್ಡ್ಸ್ನ ತಿಳ್ಕೊಳ್ತಾ ಹೋಗ್ತಿದ್ವಿ. ನಾವು ವಿ ಆರ್ ಕಮಿಂಗ್ ಟು ದ ಆಕ್ಚುಯಲ್ ಇಷ್ಟು ದಿನ ಏನು ಕ್ವಶನ್ಸ್ ಕೇಳಿದ್ರೆ ಅದ್ರ ಬೇಸ್ ಮೇಲೆ ಬರ್ತಾ ಇದ್ದೀವಿ ಈಗ. ಸೊ ನೋಡಿ, ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂದ್ರೆ ಏನು? ನೋಡಿ ಇಲ್ಲಿ, ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ದ ಮ್ಯಾಗ್ನೆಟ್ ದಟ್ ಕ್ಯಾನ್ ಬಿ ಫೌಂಡ್ ಇನ್ ನೇಚರ್. ಸೊ ನೈಸರ್ಗಿಕ ಅಯಸ್ಕಾಂತಗಳು ಪ್ರಕೃತಿಯಲ್ಲಿ ಕಂಡು ಬರುವ ಅಯಸ್ಕಾಂತಗಳಾಗಿರುತ್ತೆ. ಸೊ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಲೋಡ್ ಸ್ಟೋನ್ ಆಗಿರುತ್ತೆ. ಏನು? ಲೋಡ್ ಸ್ಟೋನ್ ಅಂತ ಕರಿತೀವಿ ಅಥವಾ ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ನೋಡಿ, ಈ ತರ ಇರುತ್ತೆ ಮ್ಯಾಗ್ನೆಟೈಟ್. ಇದೇ ಲೋಡ್ ಸ್ಟೋನ್ ಆರ್ ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಒಂದು ಅಯಸ್ಕಾಂತಗಳಾಗಿರುತ್ತೆ. ಮುಂದೆ ನೋಡ್ತಾ ಹೋಗೋಣ. ನೈಸರ್ಗಿಕ ಅಯಸ್ಕಾಂತಗಳ ಬಗ್ಗೆ ಗೊತ್ತಾಯ್ತಲ್ಲ, ಆ ನೈಸರ್ಗಿಕ ಮ್ಯಾಗ್ನೆಟ್ ಬಗ್ಗೆ ಗೊತ್ತಾಯ್ತು. ಸೊ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ಮ್ಯಾಗ್ನೆಟ್ಸ್ ದಟ್ ಕ್ಯಾನ್ ಬಿ ಫೌಂಡ್ ಇನ್ ನೇಚರ್. ನಿಸರ್ಗದತ್ತವಾಗಿ ಅಥವಾ ಪ್ರಕೃತಿಯಲ್ಲಿ ಸಿಗುವ ಒಂದು ಅಯಸ್ಕಾಂತಗಳಿಗೆ ನೈಸರ್ಗಿಕ ಅಯಸ್ಕಾಂತಗಳು ಅಂತ ಕರಿತೀವಿ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಲೋಡ್ ಸ್ಟೋನ್ ಆರ್ ಮ್ಯಾಗ್ನೆಟೈಟ್ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಏನು? ಕೃತಕ ಅಯಸ್ಕಾಂತ ಅಂತ ಕರಿತಾ ಹೋಗ್ತೇವೆ. ಏನಪ್ಪ ಈ ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದ್ರೆ? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಆರ್ ಇಂಡ್ಯೂಸ್ಡ್ ವಿತ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಥ್ರೂ ಆರ್ಟಿಫಿಷಿಯಲ್ ವೇಸ್. ಅಂದ್ರೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಆರ್ ದ ಮ್ಯಾಗ್ನೆಟ್ಸ್ ದಟ್ ಆರ್ ಮೇಡ್ ಬೈ ಮ್ಯಾನ್. ಸೊ ಮಾನವ ನಿರ್ಮಿತ ಅಯಸ್ಕಾಂತಗಳಿಗೆ ಅಥವಾ ಮ್ಯಾಗ್ನೆಟ್ಗಳಿಗೆ ನಾವೇನಪ್ಪ ಅಂತ ಕರಿತೀವಿ ಅಂದ್ರೆ ದಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ನೋಡಿ, ಕೃತಕ ಅಯಸ್ಕಾಂತಗಳು ಕೃತಕ ವಿಧಾನಗಳ ಮೂಲಕ ಕಾಂತೀಯ ಗುಣಲಕ್ಷಣಗಳೊಂದಿಗೆ ಪ್ರೇರೇಪಿಸಲ್ಪಟ್ಟ ವಸ್ತುಗಳು. ಕೃತಕ ಅಯಸ್ಕಾಂತಗಳು ಮನುಷ್ಯನಿಂದ ತಯಾರಿಸಲ್ಪಟ್ಟ ಅಯಸ್ಕಾಂತಗಳಾಗಿವೆ. ಉದಾಹರಣೆ ವಿದ್ಯುತ್ ಕಾಂತ ಅಂತ ಕರಿತೀವಿ. ಏನು? ವಿದ್ಯುತ್ ಕಾಂತ. ಎಕ್ಸಾಂಪಲ್ ಏನು ಕೊಡ್ಬೋದು ಈ ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗೆ? ನೋಡಿ, ಇಲ್ಲಿ ಆರ್ಶು ಮ್ಯಾಗ್ನೆಟ್ ಇದೆ, ಬಾರ್ ಮ್ಯಾಗ್ನೆಟ್ ಇದೆ, ನೆಕ್ಸ್ಟು ಯು ಶೇಪ್ಡ್ ಮ್ಯಾಗ್ನೆಟ್ ಇದೆ. ಏನು? ಯು ಶೇಪ್ಡ್ ಮ್ಯಾಗ್ನೆಟ್. ನೆಕ್ಸ್ಟು ರಿಂಗ್ ಮ್ಯಾಗ್ನೆಟ್ ಇದೆ. ಸೊ ಇವೆಲ್ಲನೂ ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದ್ರೆ ದಟ್ ಈಸ್ ಕೃತಕ ಅಯಸ್ಕಾಂತ ಅಥವಾ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆಲ್ನಿಕೋ ಅಂತ ಕರಿತೀವಿ. ಏನು? ಆಲ್ನಿಕೋ. ಸೊ ಇದೊಂದು ಅಲಾಯ್ ಆಗಿರುತ್ತೆ.
ಇದೊಂದು ಅಲಾಯ್ ಅಥವಾ ಲೋಹೋಬ ಅಂತ ಕರಿತೀವಿ, ಅಲಾಯ್ ಆಗಿರುತ್ತೆ. ನೋಡಿ, ಕೃತಕ ಶಾಶ್ವತ ಅಯಸ್ಕಾಂತ ತಯಾರಿಸಲು ಕಬ್ಬಿಣದೊಂದಿಗೆ ಮಿಶ್ರಣ ಮಾಡಿ ಬಳಸ್ತಾರೆ. ಆಲ್ನಿಕೋ ಅಯಸ್ಕಾಂತವನ್ನು ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ, ಎಲೆಕ್ಟ್ರಿಕ್ ಗಿಟಾರ್ಗಳಲ್ಲಿ, ಧ್ವನಿವರ್ಧಕಗಳಲ್ಲಿ ಬಳಸ್ತಾರೆ. ನೋಡಿ, ಈ ತರ ಒಂದು ಸಿಂಬಲ್ಸ್ ನೀವೆಲ್ಲಾದ್ರೂ ನೋಡಿದ್ರೆ ಅದೆಲ್ಲ ಏನಾಗಿರುತ್ತೆ ಅಂದ್ರೆ ಮೇಡ್ ಆಫ್ ಆಲ್ನಿಕೋ, ಮೇಡ್ ಫ್ರಮ್ ಆಲ್ನಿಕೋ ಅಂತ ಕರಿತೀವಿ. ಆಲ್ನಿಕೋ ಇಂದ ಮಾಡಲ್ಪಟ್ಟಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ, ಶಾಶ್ವತ ಮ್ಯಾಗ್ನೆಟ್ ಅಂತ ಕರಿತೀವಿ, ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ನೋಡ್ತೀವಿ. ದ ಮ್ಯಾಗ್ನೆಟ್ಸ್ ದೇ ಡು ನಾಟ್ ಲೂಸ್ ದೇರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಒನ್ಸ್ ದೇ ಆರ್ ಮ್ಯಾಗ್ನೆಟೈಸ್ಡ್. ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆರ್ ದೋಸ್ ಮ್ಯಾಗ್ನೆಟ್ಸ್ ಆರ್ ಕಾಮನ್ಲಿ ಯೂಸ್ಡ್. ನೋಡಿ, ಇಲ್ಲಿ ಒಂದು ಮೋಟರ್ಸ್ ಅಲ್ಲೆಲ್ಲ ಈ ತರ ಒಂದು ಎಫೆಕ್ಟ್ನ ನಾವು ನೋಡ್ತಿರ್ಬೋದು. ಸೊ ಇಲ್ಲಿ ಯಾವ ಒಂದು ಮೆಥಡ್ ಯೂಸ್ ಮಾಡಿರ್ತಾರೆ ಅಂದ್ರೆ, ಯಾವ ಮ್ಯಾಗ್ನೆಟ್ಸ್ ಯೂಸ್ ಮಾಡಿರ್ತಾರೆ ಅಂದ್ರೆ ದಟ್ ಈಸ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಶಾಶ್ವತ ಅಯಸ್ಕಾಂತಗಳು ಸಾಮಾನ್ಯವಾಗಿ ಬಳಸುವ ಅಯಸ್ಕಾಂತಗಳಾಗಿರುತ್ತೆ. ಇವುಗಳನ್ನು ಶಾಶ್ವತ ಅಯಸ್ಕಾಂತಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳು ಕಾಂತೀಯಗೊಳಿಸಲ್ಪಟ್ಟ ನಂತರ ತಮ್ಮ ಕಾಂತೀಯ ಗುಣಗಳನ್ನು ಕಳೆದುಕೊಳ್ಳುವುದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ಎಕ್ಸಾಂಪಲ್ ನೋಡಿ, ಕ್ರೋಮಿಕ್ ಆರ್ ಫೆರೈಟ್, ಆಲ್ನಿಕೋ, ಸಮರಿಯಂ ಕೋಬಾಲ್ಟ್, ಸ್ಮೇರಿಯಂ ಕೋಬಾಲ್ಟ್ ಅಂಡ್ ನಿಯೋಡಿಯಂ ಐರನ್ ಬೋರಾನ್ ಅಂತ ಹೇಳ್ಬಿಟ್ಟು ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್ ಆಗಿರುತ್ತೆ ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕಮಿಂಗ್ ಟು ದ ಟೆಂಪರರಿ ಮ್ಯಾಗ್ನೆಟ್. ಟೆಂಪರರಿ ಮ್ಯಾಗ್ನೆಟ್. Temporary magnets can be magnetized in the presence of magnetic field. When the magnetic field is removed, these materials lose their magnetic property. Iron nails, paper clips are best example for temporary magnets. ಸೊ ನೋಡಿ, ಇಲ್ಲಿ ಈ ತರ ಒಂದು ನೀವು ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಇದೊಂದು ಮ್ಯಾಗ್ನೆಟ್ ಆಗಿದ್ರೆ ಇದಕ್ಕೊಂದು ಪಿನ್ ಇಟ್ಬಿಟ್ಟು ಆ ಪಿನ್ ಎಂಡ್ಗೆ ಇನ್ನೊಂದು ಪಿನ್ನು, ಆ ಪಿನ್ ಎಂಡ್ಗೆ ಇನ್ನೊಂದು ಪಿನ್ನು, ಈ ತರ ಜೋಡಣೆ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಒನ್ಸ್ ನಾವಿಲ್ಲಿ ಡಿಸ್ಕನೆಕ್ಟ್ ಮಾಡಿದಾಗ ಇವೆಲ್ಲ ಬಿದ್ದೋಗುತ್ತೆ, ಬಿಕಾಸ್ ಅವು ತಾತ್ಕಾಲಿಕ ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗ್ತಿರತ್ತೆ. ಇವು ಅಷ್ಟೇ, ಈ ಒಂದು 5 ಮ್ಯಾಗ್ನೆಟ್ಗೆ ಒಂದು ಪಿನ್ಸ್ ತಗೊಂಡೋಗಿ ಎಲ್ಲ ಅಟ್ರಾಕ್ಟ್ ಮಾಡಿ ಒನ್ಸ್ ನಾವು ರಿಮೂವ್ ಮಾಡಿದಾಗ ಆರಾಮಾಗಿ ಬಿದ್ದೋಗುತ್ತೆ, ಬಿಕಾಸ್ ದೇ ಆರ್ ಟೆಂಪರರಿ ಮ್ಯಾಗ್ನೆಟ್ಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ, ವಿದ್ಯುತ್ ಕಾಂತಗಳು. ಏನು? ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಆರ್ ವಿದ್ಯುತ್ ಕಾಂತಗಳು ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ consisting of coil of wire wrapped around the metal core made from iron. When this material is exposed to an external or electric current, the magnetic field is generated, making the behave like a magnet. The strength of the magnetic field can be controlled by controlling the electric current, that we are called as solenoid anta karitivi. Okay. ಸೊ ಬೆಸ್ಟ್ ಎಕ್ಸಾಂಪಲ್ ಎಲೆಕ್ಟ್ರೋಮ್ಯಾಗ್ನೆಟ್ಗೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ದಟ್ ಈಸ್ ಸಾಲಿನಾಯ್ಡ್ ಅಂತ ಕರಿತೀವಿ. ಏನು? ಸಾಲಿನಾಯ್ಡ್. ನೋಡಿ, ಏನಪ್ಪ ಈ ಒಂದು ಸಾಲಿನಾಯ್ಡ್ ಅಂದರೆ, ಸೊ ಈ ಒಂದು ವೈರ್ ತಗೊಂಡು ಈ ಥರ ರ್ಯಾಪ್ ಮಾಡಿಬಿಟ್ಟು ಅದ್ರ ಮುಖಾಂತರ ಏನು ಮಾಡ್ಬೇಕು ನಾವು, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಒಂದು ಪಾಸ್ ಮಾಡಬೇಕು. ಕ್ಲಿಯರ್? ಸೊ ಅವಾಗ ಒಂದು ಬೇರೆ ಬಂದು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಒಂದು ಐರನ್ ಮೆಟಲ್ ತಗೊಂಡು, ಸೊ ಆ ಮೆಟಲ್ಗೆ ಒಂದು ವೈರ್ನ ರ್ಯಾಪ್ ಮಾಡಿಬಿಟ್ಟು ಅಂದರೆ ಸುತ್ತಬಿಟ್ಟು ಅದಕ್ಕೆ ಏನು ಮಾಡಬೇಕು ನಾವು, ಕರೆಂಟ್ನ ಪಾಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಈ ಥರದ್ದು ಶಾಶ್ವತ ಅಯಸ್ಕಾಂತಗಳಾಗುತ್ತೆ ಅಥವಾ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಸೊ ಇದು ತುಂಬ ಉಪಯುಕ್ತವಾಗಿರುತ್ತೆ, ಸ್ಟ್ರೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ಕ್ಲಿಯರ್? ನೋಡಿ, ಅಪ್ಲಿಕೇಶನ್ಸ್ ಆಫ್ ಸಾಲಿನಾಯ್ಡ್ ಏನು? ಸಾಲಿನಾಯ್ಡ್ನ ಒಂದು ಅಪ್ಲಿಕೇಶನ್ಸ್ ಏನು? ದೇ ಆರ್ ಫೌಂಡ್ ಇನ್ constructions, agriculture and industrial equipment. So used highly secure doors, door mechanics ಎಲ್ಲ ಯೂಸ್ ಮಾಡ್ತಾರೆ. ಆಟೋಮೆಟಿಕಲ್ ತೆಗಿಯೋಕ್ಕೆ, ಆಟೋಮೆಟಿಕ್ ಡೋರ್ ಕ್ಲೋಸ್ ಮಾಡಲಿಕ್ಕೆಲ್ಲ ಬಳಸ್ತಾರೆ. ಯೂಸ್ಡ್ ಇನ್ ಸ್ಟಾರ್ಟರ್ ಮೋಟರ್ಸ್ ಆಫ್ ಬೈಕ್ ಅಂಡ್ ಕಾರ್ಸ್. ಬೈಕಲ್ಲಿ, ಕಾರ್ಸಲ್ಲಿ ಕೂಡ ಇದನ್ನ ಬಳಸ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಗೇಮಿಂಗ್ ಮಿಷಿನ್, ಸ್ಕ್ಯಾನರ್ಸ್, ಪ್ರಿಂಟರ್ಸ್, ಇದರಲ್ಲೆಲ್ಲದರಲ್ಲೂ ಇದನ್ನ ಬಳಸ್ತಾರೆ. ಯಾವುದನ್ನ? ಒಂದು ಸಾಲಿನಾಯ್ಡ್ನ. ನೀವು ನೋಡಿರ್ಬೋದು, ಈ ಥರ ಒಂದು ವೈರ್, ಒಂದು ಕಾಯಿಲ್ಗೆ ಒಂದು ವೈರ್ ಈ ಥರ ಸುತ್ಕೊಂಡಿರುತ್ತೆ. ದಟ್ ಈಸ್ ವಿ ಆರ್ ನಥಿಂಗ್ ಬಟ್ ಸಾಲಿನಾಯ್ಡ್ ಅಂತ ಕರಿತೀವಿ. ನೋಡಿ, ಇವುಗಳನ್ನು ನಿರ್ಮಾಣ, ಕೃಷಿ ಮತ್ತು ಕೈಗಾರಿಕಾ ಉಪಕರಣಗಳಲ್ಲಿ ಬಳಸಲಾಗುತ್ತೆ. ಹೌದು. ಹೆಚ್ಚು ಸುರಕ್ಷಿತ ಬಾಗಿಲು ಕಾರ್ಯವಿಧಾನಗಳಲ್ಲಿ ಬಳಸಲಾಗುತ್ತೆ. ಬೈಕ್ಗಳು ಮತ್ತು ಕಾರುಗಳ ಸ್ಟಾರ್ಟರ್ ಮೋಟರ್ಗಳಲ್ಲಿ ಇದನ್ನ ಬಳಸ್ತಾರೆ. ಯಾವುದನ್ನ? ಸಾಲಿನಾಯ್ಡ್ ಅಂತ ಕರಿತೀವಿ. ಸಾಲಿನಾಯ್ಡ್ನ ಕನ್ನಡದಲ್ಲಿ ಸಾಲಿನಾಯ್ಡ್ ಅಂತಾನೆ ಕರಿತೀವಿ. ನೆಕ್ಸ್ಟ್, ಗೇಮಿಂಗ್ ಯಂತ್ರಗಳು, ಸ್ಕ್ಯಾನರ್ಗಳು, ಪ್ರಿಂಟರ್ಗಳ ಒಂದು ತಯಾರಿಕೆಯಲ್ಲಿ ಕೂಡ ಈ ಒಂದು ಸಾಲಿನಾಯ್ಡ್ನ ಬಳಸ್ತಾ ಹೋಗ್ತಾರೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್,
ಕ್ಲಾಸಿಫಿಕೇಶನ್ಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ಈ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಅಥವಾ ಕಾಂತೀಯ ವಸ್ತುಗಳ ಒಂದು ವಿಧಗಳು ಏನೇನಾದರೂ ಇದೆಯಾ? ಎಸ್ ಇದೆ. ಏನಪ್ಪ ಅಂದರೆ ಫೆರ್ರೋ ಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಏನು? ಫೆರ್ರೋ ಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೇವೆ. ನೋಡಿ, ಮೊದಲಿಗೆ ಡಯಾಮ್ಯಾಗ್ನೆಟ್ ಅಂತ ಕರಿತೀವಿ. ಡಯಾಮ್ಯಾಗ್ನೆಟ್ ದುರ್ಬಲವಾದ ಕಾಂತತ್ವವನ್ನು ಹೊಂದಿರುತ್ತೆ, ಅಂದರೆ ವೀಕ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಇರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಅಟ್ರಾಕ್ಟೇ ಆಗೋದಿಲ್ಲ. ಯಾವುದು? ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಅಣುಗಳ ಜೋಡಣೆಯು ಬಾಹ್ಯಬಲ ಪ್ರಯೋಗದ ದಿಕ್ಕಿಗೆ ಬಹಳಷ್ಟು ಸಮವಾಗಿರುವುದಿಲ್ಲ. ಅಂದರೆ ಎಕ್ಸ್ಟರ್ನಲ್ ಫೀಲ್ಡಿಂಗ್ ಆಕ್ಟ್ ಆಗ್ತಿದೆ ಅಂದರೆ ಇದು ಹೆಂಗೆಂಗೋ ಅದಕ್ಕೆ ಇಷ್ಟ ಬಂದಂಗೆ ಡೈರೆಕ್ಷನ್ಸ್ ಇರುತ್ತೆ ಅದರಲ್ಲಿ. ಅಂಥ ಸಬ್ಸ್ಟೆನ್ಸ್ಗೆ ನಾವು ವಿ ಆರ್ ಕಾಲ್ಡ್ ಆಸ್ ವಾಟ್? ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ದಿಕ್ಕಿಗೆ ಬಹಳಷ್ಟು ಸಮವಾಗಿರೋದಿಲ್ಲ. ಡಯಾಮ್ಯಾಗ್ನೆಟಿಕ್ ವಸ್ತುವಿನಲ್ಲಿ ನಿವ್ವಳ ಕಾಂತೀಯ ಕ್ಷಣವು ಶೂನ್ಯವಾಗಿರುತ್ತೆ. ಸೊ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಏನು? ಮ್ಯಾಗ್ನೆಟಿಕ್ ಮೂಮೆಂಟ್ ಇಂದ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ಝೀರೋ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಬಂಗಾರ. ಇದಕ್ಕೆ ಎಕ್ಸಾಂಪಲ್ ಏನು? ಈ ಎಕ್ಸಾಂಪಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಡೆಫಿನೇಷನ್ ಓದ್ತಿರೋ ಬಿಡ್ತಿರೋ ದಟ್ ಈಸ್ ನಿಮ್ಮ ಇಷ್ಟ, ಬಟ್ ಯು ಶುಡ್ ರಿಮೆಂಬರ್ ಆಲ್ ದೀಸ್ ಎಕ್ಸಾಂಪಲ್ಸ್. ಓಕೆ, ಸೊ ವಾಟ್ ದೇ ಗಿವನ್ ಹಿಯರ್? ದಟ್ ಈಸ್ gold, ಬಂಗಾರ, ಸೀಸಾ, ಬಿಸ್ಮತ್, ಜಿಂಕ್ ಅಂಡ್ ಸಿಲ್ವರ್. ಜಿಂಕ್, ಬಿಸ್ಮತ್, ಸಿಲ್ವರ್, ಗೋಲ್ಡ್ ಅಂಡ್ ಆಂಟಿಮನಿ ಅಂತ ಕರಿತೀವಿ. ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಏನು? ಪ್ಯಾರಾಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಇವು ಸಾಧಾರಣ ಕಾಂತೀಯತೆಯನ್ನು, ಇದು ಕ್ರಾಂತಿ ಅಲ್ಲ, ಕಾಂತಿ ಇರಲಿ, ಕಾಂತೀಯತೆಯನ್ನು ಹೊಂದಿರುತ್ತೆ. ಸರಿಸುಮಾರು ಬಾಹ್ಯ ಬಲಕ್ಕೆ ನೇರ ಜೋಡಣೆ ಆಗಿರುತ್ತೆ. ಇದು ಯಾವುದು? ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಆರ್ ಪಾರ್ಷಿಯಲಿ ರಿಪೆಲ್ಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸಾಂಪಲ್: ಅಲ್ಯೂಮಿನಿಯಂ, ಪ್ಲಾಟಿನಮ್, ಆಕ್ಸಿಜನ್, ಟಂಗ್ಸ್ಟನ್, ಸೀಸಿಯಂ, ಅಲ್ಯೂಮಿನಿಯಂ, ಲಿಥಿಯಂ, ಮೆಗ್ನೀಷಿಯಂ ಅಂಡ್ ಸೋಡಿಯಂ. ಸೊ ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ O2 ಇದೆ. O2 ಮಾಲಿಕ್ಯೂಲ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಬಿಕಾಸ್ ಇಟ್ ಕಂಟೈನ್ಸ್ 2 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಅದರಲ್ಲಿ ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ 2 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ಸ್ ವೈ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಇಟ್ ಈಸ್ ಹ್ಯಾವಿಂಗ್ 2 ಅನ್ಪೇಯ್ಡ್ ಎಲೆಕ್ಟ್ರಾನ್. ಇಟ್ ಶೋಸ್ ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಫೆರ್ರೋ ಕಾಂತೀಯ ವಸ್ತುಗಳು ಅಥವಾ ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಇವು ಒಳ್ಳೆಯ ಕಾಂತೀಯ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. So materials are substances that are strongly attracted by magnetic field. Ferromagnetism gets its name from the word ferrous, which means iron. It was the first metal known to show attractive property to the magnetic field. ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನಪ್ಪ ಕೊಡ್ಬೋದು? ಇಲ್ಲಿ ಐರನ್ ಕೊಡ್ಬೋದು, ನಿಕ್ಕಲ್ ಕೊಡ್ಬೋದು, ಕೋಬಾಲ್ಟ್ ಕೊಡ್ಬೋದು. ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಫಾರ್ ದಟ್ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಡಯಾಮ್ಯಾಗ್ನೆಟಿಕ್. ಇದು ಡಯಾಗ್ರಾಮ್ಯಾಟಿಕ್ ಆಗಿ ನೋಡ್ತಾ ಹೋಗೋಣ. ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಫೆರ್ರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಸೊ ಡಯಾಮ್ಯಾಗ್ನೆಟಿಕ್ ಅಲ್ಲಿ H ಅಂದ್ರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಆಗಿರುತ್ತೆ. ಇಲ್ಲಿ 0 ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ಥರ ಇದೆ, ಬಟ್ ಇವುಗಳ ಒಂದು ಪಾರ್ಟಿಕಲ್ನ ಒಂದು ಡೈರೆಕ್ಷನ್ಸ್ ಈ ಥರ ಇದೆ, ಆಪೋಸಿಟ್ ಡೈರೆಕ್ಷನ್ ಇದೆ. ಸೊ ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ನೋಡಿ, H 0 ಇರುತ್ತೆ ಇಲ್ಲಿ. ಸೊ ಇಲ್ಲೇನಾಗಿರುತ್ತೆ? H ಈ ಡೈರೆಕ್ಷನ್ ಇದ್ದರೆ ಒಂದೊಂದು ಈ ಥರ ಬಂದಿರುತ್ತೆ, ಪಾರ್ಷಿಯಲ್ ಆಗಿ ಒಂದು ಅರೇಂಜ್ ಆಗಿರುತ್ತೆ ಅಷ್ಟೇ. ಸೊ ಫೆರ್ರೋಮ್ಯಾಗ್ನೆಟಿಕ್ ನೋಡಿ, ಇಲ್ಲಿ H ಡೈರೆಕ್ಷನ್ ಈ ಥರ ಇದ್ರೆ ಎಲ್ಲ ಪಾರ್ಟಿಕಲ್ ಡೈರೆಕ್ಷನು ಅದೇ ರೀತಿ ಇದೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಕೆಲವೊಂದು ಎರಡೇ ಲೈನು ಈ ಒಂದು ಸಬ್ಸ್ಟೆನ್ಸ್ ಮೂಲಕ ಪಾಸ್ ಆಗಿ ಹೋಗ್ತದೆ. ಸೊ ಇಲ್ಲಿ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ ಒಂದು ಡಯಾಮ್ಯಾಗ್ನೆಟಿಕ್ ಇಂದ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಪಾಸ್ ಆಗ್ತದೆ. ಫೆರ್ರೋಮ್ಯಾಗ್ನೆಟಿಕ್ಸ್ ಮೆಟೀರಿಯಲ್ ತುಂಬ ಒಂದು ಲೈನ್ಸ್ ಅನ್ನೋದು ಪಾಸ್ ಆಗ್ತಾ ಹೋಗುತ್ತೆ, ನೆನ್ಪಿಡಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ಸ್ ಆಫ್ ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟ್ನ ಉಪಯೋಗಗಳೇನು, ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ನೋಡಿ. ನೀವು ಎಲ್ಲೇ ಒಂಥರ ಮಿಷನ್ಸ್ ಆಗಿರ್ಬೋದು, ಒಂದು ಕಾರ್ಸು, ವೆಹಿಕಲ್ಸು, ಎಲ್ಲೇ ನೋಡಿರ್ಬೋದು, ಅದರಲ್ಲೆಲ್ಲ ಮ್ಯಾಗ್ನೆಟ್ನ ಬಳಸ್ತಿರ್ತಾರೆ. ಮನೆಯಲ್ಲಿ ಕೂಡ ಒಂದು ಡೋರ್ ಮೆಕ್ಯಾನಿಕಲ್ಸ್ ಕೂಡ ಈ ಒಂದು ಮ್ಯಾಗ್ನೆಟ್ಸ್ನ ಬಳಸಿರ್ತಾರೆ. ಸೊ ಡೈನಮೋ ಅಂಡ್ ಮೋಟರ್, ಕಂಪ್ಯೂಟರ್, ಟೇಪ್ ರೆಕಾರ್ಡ್,
ರೆಫ್ರಿಜರೇಟರ್ ನಲ್ಲಿ ಬಾಗಿಲು ಮುಚ್ಚಲು ಬಳಕೆಗೆ ವೈದ್ಯಕೀಯವಾಗಿ MRI ನಲ್ಲಿ ಕೂಡ ಇದನ್ನ ಬಳಸ್ತಾರೆ. ಸ್ಪೀಕರ್ಸ್, ಹೆಡ್ಫೋನ್ಸ್, ಇಯರ್ಫೋನ್ಸ್, ಮೊಬೈಲ್ ಫೋನ್ಸ್, ಕಾರ್ಸ್ ಅಂಡ್ ಜನರೇಟರ್ಸ್ ಅಲ್ಲಿ ಇದರಲ್ಲೆಲ್ಲನೂ ಏನು ಬಳಸ್ತಾರೆ ಅಂದ್ರೆ ಒಂದು ಮ್ಯಾಗ್ನೆಟ್ನ ಬಳಸಿರ್ತಾರೆ. ಇಲ್ಲಿ ನೋಡ್ಬೋದು ನೀವು. ಸೊ ಇವೆಲ್ಲ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಮ್ಯಾಗ್ನೆಟ್ನ ಎಲ್ಲೆಲ್ಲಿ ಬಳಸಿವಿ, ಮ್ಯಾಗ್ನೆಟ್ನ ಒಂದು ಡೈಲಿ ಯೂಸಸ್ ಆಗಿರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ದ 3 ಮೆಥಡ್ಸ್ ದಟ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಟು ಮೇಕ್ ಮ್ಯಾಗ್ನೆಟ್ಸ್ ಆರ್. ಅಂದರೆ ಯಾವುದೇ ಒಂದು ವಸ್ತು ಮ್ಯಾಗ್ನೆಟ್ ಆಗಿ ವರ್ತನೆ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕಾಗಿದೆ, ಏನಪ್ಪ ಅಂದರೆ ನೋಡಿ, ಇಲ್ಲಿ ಸಿಂಗಲ್ ಟಚ್ ಮೆಥಡ್ ಅಂತ ಕರಿತೀವಿ. ಏಕಸ್ಪರ್ಶ ಉಜ್ಜುವಿಕೆ. ಒಂದು ಮ್ಯಾಗ್ನೆಟ್ ತಗೊಂಡು ಇನ್ನೊಂದು ಸಬ್ಸ್ಟೆನ್ಸ್ಗೆ ಉಜ್ಜಿದಾಗ ಅದರ ಒಂದು ಪ್ರಾಪರ್ಟೀಸ್ನ ಅದಕ್ಕೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸಿಂಗಲ್ ಟಚ್ಡ್ ಮೆಥಡ್ ಅಂತ ಕರಿತೀವಿ, ಏಕಸ್ಪರ್ಶ ಉಜ್ಜುವಿಕೆ. ನೆಕ್ಸ್ಟ್ ಡಬಲ್ ಟಚ್ಡ್ ಮೆಥಡ್ ಅಂದರೆ ದ್ವಿ ಉಜ್ಜುವಿಕೆ. ಎರಡೂ ಕಡೆ ಉಜ್ಜಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇರೋದು ಮ್ಯಾಗ್ನೆಟಿಕ್ ಆಗಿ ಕನ್ವರ್ಟ್ ಆಗತ್ತೆ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಮೆಥಡ್ ಅಂತ ಕರಿತೀವಿ, ವಿದ್ಯುತ್ ಕಾಂತೀಯ ವಿಧಾನ ಅಂತ ಕರಿತೀವಿ. ಒಂದು ಮೆಟಲ್ ಅಲ್ಲಿ ಒಂದು ಲೈಟ್ನ ಪಾಸ್ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಅದರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದನ್ನ ಇಲ್ಲಿ ಹೇಳಕ್ಕೆ ಬಯಸ್ತಿದ್ದಾರೆ ಇವರು. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಮೆಥಡ್ಸ್ ಬೈ ವಿಚ್ ಎ ಮ್ಯಾಗ್ನೆಟ್ ಕ್ಯಾನ್ ಲಾಸ್ ಇಟ್ಸ್ ಪ್ರಾಪರ್ಟೀಸ್ ಆರ್. ನೋಡಿ, ಇಲ್ಲಿ ಯಾವ ಒಂದು ವಿಧಾನಗಳಿಂದ ಒಂದು ಮ್ಯಾಗ್ನೆಟ್ ತನ್ನ ಒಂದು ಗುಣಲಕ್ಷಣಗಳನ್ನು ಅಥವಾ ತನ್ನ ಒಂದು ಪ್ರಾಪರ್ಟಿನ ಕಳೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ನೋಡಿ, ಏನಪ್ಪ ಅಂದರೆ ಹೀಟಿಂಗ್ ಎ ಮ್ಯಾಗ್ನೆಟ್ ಸ್ಟ್ರಾಂಗ್ಲಿ. ಕೆಂಪಾಗಿ ಕಾಯಿಸೋದ್ರಿಂದ, ಯಾವುದೇ ಒಂದು ಮ್ಯಾಗ್ನೆಟ್ನ ಕೆಂಪಾಗಿ ಕಾಯಿಸೋದ್ರಿಂದ ಅದರ ಒಂದು ಪ್ರಾಪರ್ಟೀಸ್ನ ಅದನ್ನು ಕಳ್ಕೊಳ್ತಾ ಹೋಗುತ್ತೆ, ಯಾವುದು ಮ್ಯಾಗ್ನೆಟ್. ನೆಕ್ಸ್ಟ್, ಹ್ಯಾಮರಿಂಗ್ ದ ಮ್ಯಾಗ್ನೆಟ್ ಸೆವೆರಲ್ ಟೈಮ್ಸ್ ಆರ್ ರಿಪೀಟೆಡ್ ಹ್ಯಾಮರಿಂಗ್. ಸೊ ಮ್ಯಾಗ್ನೆಟ್ನ ಒಂದು ಸೆವೆರಲ್ ಟೈಮ್ಸ್, ತುಂಬ ಒಂದು ಟೈಮ್ಸ್ಗೆ ಏನು ಮಾಡ್ತೀವಿ, ಒಂದು ಸುತ್ತಿಗೆ ತಗೊಂಡು ಅದನ್ನ ಬಡಿತಾ ಇರ್ತೀವಿ, ಅವಾಗ ಕೂಡ ಇದೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಯಾವಾಗ ಒಂದು ಪ್ರಾಪರ್ಟಿನ ಕಳೆದುಕೊಳ್ಳುತ್ತೆ ಅಂದರೆ ಬೈ ಡ್ರಾಪಿಂಗ್ ದ ಮ್ಯಾಗ್ನೆಟ್ ಫ್ರಮ್ ಸಮ್ ಹೈಟ್. ಸ್ವಲ್ಪ ಎತ್ತರದ ಪ್ರದೇಶದಿಂದ ಅದನ್ನ ಕೆಳಗೆ ಬಿಟ್ಟಾಗ ಏನಾಗುತ್ತೆ, ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಕ್ಲಿಯರ್? ಸೊ ದೀಸ್ ಆರ್ ದ 3 ಮೆಥಡ್ಸ್ in which the magnet can lose its properties. Clear? Yes. Next ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಭೂಮಿಯು ಒಂದು ಅಯಸ್ಕಾಂತ. ಹೌದು, ಭೂಮಿಯು ಒಂದು ಅಯಸ್ಕಾಂತ. ಏಕೆಂದರೆ ಅದ್ರ ಕೋರಲ್ಲಿ ಏನಿದೆ, ನಿಫೆ ಇದೆ, ಐರನ್ ಮತ್ತು ನಿಕ್ಕಲ್ ಇದೆ. ಸೊ ಅದು ಕೂಡ ಒಂದು ಮ್ಯಾಗ್ನೆಟ್ ಥರನೇ ಆ್ಯಕ್ಟ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ಭೂಮಿಯ ಅಯಸ್ಕಾಂತವಾಗಿರೋದ್ರಿಂದ ಸ್ವತಂತ್ರವಾಗಿ ತೂಗಿಬಿಟ್ಟ ದಂಡಕಾಂತ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತೆ. ಸೊ ಇದೊಂದು ಅರ್ತ್ ಅಂತ ಇಟ್ಕೊಳ್ಳಿ, ಇದು ಸೌತ್ ಇರುತ್ತೆ, ಜಿಯೋಮೆಟ್ರಿಕಲ್ ನಾರ್ತ್ ಇರುತ್ತೆ ಒಳಗಡೆ. ಓಕೆನಾ? ನಾವೊಂದು ಅಯಸ್ಕಾಂತವನ್ನು ತೂಗಿ ಬಿಟ್ಟಾಗ ಏನಾಗುತ್ತೆ, ಈ ಒಂದು ಸೌತ್ ಕಡೆ ಏನಾಗುತ್ತೆ, ನಾರ್ತ್ ಹೋಗುತ್ತೆ, ನಾರ್ತ್ ಕಡೆ ಅನ್ನೋದು ಸೌತ್ ಬರುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್. ಸೌತ್ ಅಟ್ರಾಕ್ಟ್ಸ್ like poles repel each other, unlike poles attract each other. ಕ್ಲಿಯರ್? ನೋಡಿ, ಇಲ್ಲಿ ಡೈರೆಕ್ಷನ್ ಈ ಥರ ಬರುತ್ತೆ. ಇದು ನಾರ್ತ್ ಅಂತ ಕರಿತೀವಿ, ಸೌತ್ ಅಂತ ಕರಿತೀವಿ. ಒಂದು ಅಯಸ್ಕಾಂತವನ್ನು ತೂಗಿ ಬಿಟ್ಟಾಗ ಅದು ನಾರ್ತ್ ಕಡೆ ಹಿಂಗೆ ನಿಲ್ಲುತ್ತೆ, ನಾರ್ತ್ ಟು ಸೌತ್ ನಿಲ್ಲುತ್ತೆ. ವೈ? ಬಿಕಾಸ್ ಸೌತ್ ಪೋಲ್ ಅರ್ಥದ ಒಂದು ಜಿಯೋಮೆಟ್ರಿಕಲ್ ಸೌತ್ ಪೋಲ್ ಎಲ್ಲಿರುತ್ತೆ, ನಾರ್ತ್ ಕಡೆ ಇರುತ್ತೆ. ಆದ್ದರಿಂದ ಕ್ಲಿಯರ್? ಎಸ್. ಭೂಕಾಂತದ ಉತ್ತರ ಧ್ರುವವು ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಸೊ ಇಲ್ಲಿ ಮೊದಲು ಕಾಲಿಟ್ಟಿದವರು ರಾಬರ್ಟ್ ಪಿಯರಿ ಅಂತ ಹೇಳ್ಬಿಟ್ಟು. ನೋಡಿ, ಭೂಕಾಂತದ ಉತ್ತರ ಧ್ರುವವು ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಅಂತ ಹೇಳ್ತಿದೆ. ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಸೊ ಈ ತರ ಒಂದು ಈಕ್ವೇಟರ್ ಇದಾಗಿದ್ರೆ ಆಸ್ಟ್ರೇಲಿಯಾ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದರ ಒಂದು ದಕ್ಷಿಣ ಭಾಗ ಅಂದ್ರೆ ಯಾವ ಕಡೆ ಬರುತ್ತೆ, ಸೊ ಈ ಕಡೆನೆ ಬರುತ್ತೆ. ಇಲ್ಲಿ ಒಂದು ಉತ್ತರ ಧ್ರುವ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಭೂಖಂಡದ ದಕ್ಷಿಣ ಧ್ರುವವು ಕೆನಡಾದ ಉತ್ತರದಲ್ಲಿದೆ. ಅಂದರೆ ಕೆನಡಾ ಇಲ್ಲಿ ಬರುತ್ತೆ, ಸೊ ಅಮೆರಿಕದಲ್ಲಿ ಬರುತ್ತಲ್ಲ. ಸೊ ಅದು ಎಲ್ಲಿಗೆ ಒಂದು ಹತ್ರ ಇರುತ್ತೆ ಅಂದರೆ ಒಂದು ನಾರ್ತ್ ಪೋಲ್ಗೆ ಹತ್ರ ಇರುತ್ತೆ. ಆ ಒಂದು ನಾರ್ತ್ ಪೋಲ್ ಕಡೆ ಇರೋದು ಯಾವುದಪ್ಪ ಅಂದರೆ ದಕ್ಷಿಣ ಧ್ರುವ, ಸೌತ್ ಪೋಲ್ ಆಗಿರುತ್ತೆ, ಜಿಯೋಮೆಟ್ರಿಕಲ್ ಸೌತ್ ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಅಮೇರಿಕನ್ ಅಲ್ಲಿಗೆ ಮೊದಲು ಕಾಲಿಟ್ಟಿದ್ದವ್ರು ಯಾರು ಅಂದರೆ ಅಮಂಡ್ಸನ್. ದಕ್ಷಿಣ ಧ್ರುವಕ್ಕೆ, ಭಾರತ ಭೂಕಾಂತದ ದಕ್ಷಿಣ ಧ್ರುವಕ್ಕೆ ಮೊದಲು ಕಾಲಿಟ್ಟಿದ್ದವರು ಅಮಂಡ್ಸನ್. ಬಟ್ ಉತ್ತರ ಧ್ರುವಕ್ಕೆ
ಭೂಕಾಂತದ ಉತ್ತರ ಧ್ರುವಕ್ಕೆ ಮೊದಲಿಗೆ ಕಾಲಿಟ್ಟಿದವರು ಯಾರಪ್ಪ ಅಂದರೆ ದಟ್ ಈಸ್ ರಾಬರ್ಟ್ ಪಿಯರಿ ಅಂತ ಕರಿತೀವಿ, ನೆನ್ಪಿಡಬೇಕು. ದ ಅಮೆರಿಕನ್ ಎಕ್ಸ್ಪ್ಲೋರರ್ ರಾಬರ್ಟ್ ಇ ಪಿಯರಿ ದಟ್ he had researched the North Pole or reached the North Pole in April 1909 April. So 100 years ago the South Pole was reached by Amundsen ಅಂತ ಹೇಳ್ಬಿಟ್ಟು ರೋಲ್ಡ್ ಅಮಂಡ್ಸನ್ ಅಂತ ಕರಿತೀವಿ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಕನ್ನಡದಲ್ಲಿ ಏನಂತ ಕರಿತೀವಿ? ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಏನಪ್ಪ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ? ಸೊ ನೇಮೇ ಹೇಳ್ತಿದೆ, ಎಲೆಕ್ಟ್ರಿಕ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಂಡ್ಯೂಸ್ ಆಗ್ತಿದೆ. ಎಲೆಕ್ಟ್ರಿಕ್ ಫೀಲ್ಡಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಕ್ ಫೀಲ್ಡು ಇಂಡ್ಯೂಸ್ ಆಗ್ತಿದೆ ಅಂತ ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಒಂದು ಸೋಲಿನಾಯ್ಡ್ನ ತಗೊಂಡಿದ್ದೀವಿ. ಇಲ್ಲಿ ಸೋಲಿನಾಯ್ಡ್ ಅಂದರೆ ಒಂದು ಮೆಟಲ್ ತಗೊಂಡು ಅದು ಸುರುಳಿ ಸುತ್ತಿರ್ತೀವಿ, ಸಾಲಿನಾಯ್ಡ್. ಓಕೆನಾ? ಸೊ ಇದಕ್ಕೆ ಒಂದು ಆಮ್ಮೀಟರ್ ಅಥವಾ ಗ್ಯಾಲ್ವನೋಮೀಟರ್ನ ಪ್ಲೇಸ್ ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ. ಇಲ್ಲಿ ಯಾವುದೇ ಒಂದು ಕರೆಂಟ್ ಸಪ್ಲೈ ನಾವು ಕೊಡ್ತಿಲ್ಲ, ಇಲ್ಲಿ ಯಾವುದೇ ಒಂದು ಪವರ್ ಸಪ್ಲೈ ಕೊಡ್ತಿಲ್ಲ. ಸೊ ಈ ಒಂದು ಮ್ಯಾಗ್ನೆಟ್ ಅನ್ನೋದು ಈ ಕಡೆ ಬಂದಾಗ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಲೈನ್ಸ್ ಆಫ್ ಫೋರ್ಸಸ್ಸು ಈ ಕಡೆ ಬಂದಾಗ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ. ಈ ಒಂದು ಆಮ್ಮೀಟರಲ್ಲಿ ಯಾವುದೇ ಥರ ಒಂದು ಡಿಫ್ಲೆಕ್ಷನ್ ಅನ್ನೋದು ತೋರಿಸೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಕರೆಂಟ್ ಫ್ಲೋಸ್ ಟು ದ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟ್ ಮುಖಾಂತರ ಕರೆಂಟ್ ಫ್ಲೋ ಆಗ್ತಿದ್ರೆ ಅವಾಗ ಏನಾಗುತ್ತೆ, ಈ ಒಂದು ಸರ್ಕ್ಯೂಟ್ ಸುತ್ತಲೂ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಸೊ ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ಅಯಸ್ಕಾಂತವನ್ನು ಇದು ಈ ಕಡೆ ಎಳೆಯುತ್ತೆ. ಅರ್ಥ ಆಯ್ತಲ್ವಾ? ಸೊ ಯಾವಾಗ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ, ಈ ವೈರಲ್ಲಿ ಫ್ಲೋ ಆಗ್ತಿದೆ, ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತದೆ. ಯಾವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೋ ಪಕ್ಕದಲ್ಲಿರೋ ಒಂದು ಮ್ಯಾಗ್ನೆಟ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಸೊ ಅವಾಗ ಒಂದು ಇಂಡ್ಯೂಸ್ ಆಗೋ ಒಂದು EMF ಏನಿರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇಂಡ್ಯೂಸ್ ಆಗ್ತದೆ. ಕ್ಲಿಯರ್? ನೋಡಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಾಸ್ ಡಿಸ್ಕವರ್ಡ್ ಬೈ ಮೈಕಲ್ ಫ್ಯಾರಡೆ ಇನ್ 1831. 1831ರಲ್ಲಿ ಮೈಕಲ್ ಫ್ಯಾರಡೆ ಅನ್ನೋ ಒಬ್ಬ ಸೈಂಟಿಸ್ಟು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನ ಒಂದು ಪತ್ತೆ ಹಚ್ತಾನೆ. ಬಟ್ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಒಂದು ಕ್ರಮಬದ್ಧವಾದ ಒಂದು ಗಣಿತದ ಒಂದು ಈಕ್ವೇಶನ್ ಅಥವಾ ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡಿದ್ಯಾರಪ್ಪ ಅಂದರೆ ದಟ್ ಈಸ್ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳ್ಬಿಟ್ಟು. ಮ್ಯಾಕ್ಸ್ವೆಲ್ ಅನ್ನೋ ಒಬ್ಬ ಸೈಂಟಿಸ್ಟು ಇದಕ್ಕೆ ಮ್ಯಾಥಮೆಟಿಕಲಿ ಒಂದು ಎಕ್ಸ್ಪ್ರೆಷನ್ನ ನೀಡ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ ಕಾಂತೀಯ ಪ್ರೇರಣೆ. Electromagnetic induction is a current produced because of voltage or EMF produced due to change in magnetic field. So electromotive force ಅಂತ ಏನು ಕರಿತೀವಿ? Electromotive force is defined as the electric potential produced by either an electrochemical cell by changing the magnetic field. ಅಂದರೆ ಒಂದು ವಿದ್ಯುತ್ ಮಂಡಲಕ್ಕೆ ಅಥವಾ ಮಂಡಲಕ್ಕೆ ಲಗತ್ತಾದ ಕಾಂತಕ್ಷೇತ್ರವು ಬದಲಾದಾಗ ವಿದ್ಯುತ್ ಚಾಲಕ ಬಲವು ಕೂಡ ಮಂಡಲದಲ್ಲಿ ಪ್ರೇರಿತವಾಗುತ್ತೆ. ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಇದೆಲ್ಲ ಮಗಪ್ ಮಾಡಂಗಿಲ್ಲ, ಜಸ್ಟ್ ರಿಮೆಂಬರ್, ನೆನಪಿದ್ರೆ ಸಾಕಷ್ಟು. ಕ್ಲಿಯರ್? ಎಸ್. ಇದೆಲ್ಲ ಕೇಳೋದಿಲ್ಲ, ಬಟ್ ಇರಬೇಕು, ನಮ್ಗೆ ಗೊತ್ತಿರಬೇಕು ವಾಟ್ ಇಟ್ ಈಸ್. ಒಂದು ಸರಿ ಕೇಳ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು. ಏನು? ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಏನಪ್ಪ ಈ ಒಂದು ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂದರೆ? ಸೊ 1820 ಮುಂಚೆ ಅಲ್ಲಿವರೆಗೆ ಅಥವಾ 1820 ತನಕ ಏನಾಗಿರುತ್ತೆ, ಅಷ್ಟೊತ್ತಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಾಗಿತ್ತು, ಮ್ಯಾಗ್ನೆಟಿಕ್ ಫೀಲ್ಡು ಗೊತ್ತಾಗಿತ್ತು. ಸೊ 1820ಯಲ್ಲಿ ಆರ್ಸ್ಟೆಡ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಟ್ಕೊಳ್ತಾನೆ. ನೋಡಿ, ಇಲ್ಲಿ ಒಂದು ವಿದ್ಯುತ್ ಭರಿತ ಒಂದು ವಾಹಕ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತದೆ. ಸೊ ಅಲ್ಲಿ ಫ್ಲೋ ಆಗ್ತಿದ್ದಂಗೆ ಅವನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಈ ಒಂದು ನೀಡಲ್, ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಕಾಂಪಾಸ್ ಏನಿದೆ ಅದನ್ನ
ಅದು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಇಡ್ತಾನೆ. ಅರ್ಥ ಆಯ್ತಲ್ವಾ? ನೋಡಿ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ತಗೋತಾನೆ. ಸೊ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಯಾರು ಆಸ್ಟ್ರೋಡ್, ಅವಾಗ ಏನು ಮಾಡುತ್ತೆ, ಈ ಪ್ಲೇಸ್ಡ್ accidentally this compass near to this what this ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಅವಾಗ ಏನಾಗುತ್ತೆ, ಈ ಒಂದು ನೀಡಲಲ್ಲಿ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಕರೆಂಟ್ ಪಾಸ್ ಆಗ್ತಿದ್ರೆ ಏನಾಗುತ್ತೆ, ಈ ಒಂದು ನೀಡಲಲ್ಲಿ ಡಿಫ್ಲೆಕ್ಷನ್ನ ಗಮನಿಸ್ತಾನೆ. ನೋಡಿ ಇಲ್ಲಿ ಈ ಥರ ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ, ಇದು ಕಂಡಕ್ಟರ್ ಅಂತ ಇಟ್ಕೊಳ್ಳಿ, ಕರೆಂಟ್ ಹಿಂಗೆ ಪಾಸ್ ಆಗ್ತಿದೆ. ಸೊ ಅವಾಗ ಏನಾಗುತ್ತೆ, ಇದ್ರ ಹತ್ರ ಇಟ್ಟಾಗ ಒಂದು ಕಾಂಪಸ್ನ ಈ ಒಂದು ನೀಡಲಲ್ಲಿ ಡಿಫ್ಲೆಕ್ಷನ್ ಗೊತ್ತಾಗುತ್ತೆ. ಬಟ್ ಅವಾಗ ಏನು ಹೇಳ್ತಾನೆ ಅವನು, ಏನು ಪ್ರೂವ್ ಮಾಡ್ತಾನೆ ಅಂದರೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳ್ತಾನೆ. ಒಂದು ಯಾವುದೇ ಒಂದು ಕಂಡಕ್ಟರ್ ಅಥವಾ ವಾಹಕವು ವಿದ್ಯುತ್ತನ್ನು ಹರಿಯಲು ಬಿಟ್ಟಾಗ ಏನಾಗುತ್ತೆ, ಅದರ ಸುತ್ತಲೂ ಕಾಂತಕ್ಷೇತ್ರವು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಯಾರು, ಈ ಒಂದು ಆಸ್ಟ್ರಡ್. ಇದನ್ನ ನಾವು ಏನಂತ ಕರಿತೀವಿ, ಆಸ್ಟ್ರಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು Oersted experiment, the deflection in the compass needle takes place only when the switch is on. ಅಂದರೆ ಯಾವಾಗ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ, ಸ್ವಿಚ್ ಆನ್ ಆಗಿರುತ್ತೋ, ನೋಡಿ ಇದು ಕ್ಲೋಸ್ ಇದ್ರೆ ಸ್ವಿಚ್ ಆನ್ ಅಂತ ಕರಿತೀವಿ, ಅವಾಗ ಮಾತ್ರ ಇದರಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ. ಈ ಕಂಡಕ್ಟರ್ ಅಥವಾ ವಾಹಕದಲ್ಲಿ ಯಾವುದೇ ವಿದ್ಯುತ್ ಇಲ್ಲ ಅಂದರೆ ಅವಾಗ ಏನು ಒಂದು ತೋರಿಸೋದಿಲ್ಲ, ಏನು ಡಿಫ್ಲೆಕ್ಷನ್ ಅನ್ನೋದು ತೋರಿಸೋದಿಲ್ಲ, ನೆನ್ಪಿಡಬೇಕು. ಸೈಂಟಿಸ್ಟ್ ಥಾಟ್ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ವೇರ್ ನಾಟ್ ರಿಲೇಟೆಡ್. ಸೊ ಇಲ್ಲಿ ತನಕ 1820ವರೆಗೆ ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದರೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಅಥವಾ ಒಂದು ಮ್ಯಾಗ್ನೆಟಿಸಮ್ ಕಾಂತತ್ವವು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ರು. ಬಟ್ 1820ಯಲ್ಲಿ ಆಸ್ಟ್ರಡ್ ಎಕ್ಸ್ಪೆರಿಮೆಂಟ್ ಮೂಲಕ ಗಮನಿಸಿದ್ದೇನಪ್ಪ ಅಂದರೆ there is a relation between ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್, ಅವನು ಏನು ಮಾಡ್ತಾನೆ, ಈ ಡಿಸ್ಕವರ್ಡ್ ದಟ್ ಎಲೆಕ್ಟ್ರಿಕ್ ಕರೆಂಟ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ವಿದ್ಯುತ್ ಶಕ್ತಿ ಏನು ಮಾಡುತ್ತೆ, ಈ ಒಂದು ಕಾಂತ ಕ್ಷೇತ್ರದ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ಟ್ರಡ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ, ಎಲೆಕ್ಟ್ರಿಕ್ ಕರೆಂಟ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ. ಯಾರು? ಆಸ್ಟ್ರಡ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇಂಡ್ಯೂಸ್ಡ್ EMF. ಸುರುಳಿಗಳ ಸಂಖ್ಯೆ ಹೆಚ್ಚಿಸಿದಾಗ, ಅಂದರೆ ಎಷ್ಟು ನಾವು ಈ ಥರ ಒಂದು ಸುರುಳಿಗಳ ಸಂಖ್ಯೆ ಹೆಚ್ಚು ಮಾಡ್ತೀವಿ ಅಷ್ಟು ಒಂದು EMF ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅಷ್ಟು ಡಿಫ್ಲೆಕ್ಷನ್ ಅನ್ನೋದು ತೋರಿಸುತ್ತೆ ಈ ಒಂದು ಗ್ಯಾಲ್ವನೋಮೀಟರಲ್ಲಿ. ನಂಬರ್ ಆಫ್ ಕಾಯಿಲ್ಸ್ ಇನ್ ದ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಕಾಯಿಲ್ಸ್ ಆಫ್ ದ ವೈರ್. ಸೊ ಎಷ್ಟು ಒಂದು ಕಾಯಿಲ್ಸ್ ಜಾಸ್ತಿ ಆಗುತ್ತೋ ಸುರುಳಿಗಳ ಸಂಖ್ಯೆ ಅಷ್ಟು ವೋಲ್ಟೇಜ್ ಕೂಡ ಜಾಸ್ತಿ ಇರುತ್ತೆ. ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆ ದರ ಹೆಚ್ಚಿದಾಗ ಪ್ರೇರಿತ ವಿದ್ಯುತ್ ಚಾಲಕ ಬಲವು ಹೆಚ್ಚಾಗುತ್ತೆ. ಅಂದರೆ ಸುರುಳಿಗಳ ಸಂಖ್ಯೆ ಹೆಚ್ಚಾದಾಗೆಲ್ಲ ಒಂದು EMF ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ನೋಡಿ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ಫ್ಯಾರಡೇಸ್ ಲಾಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆನೇ ಹೇಳುತ್ತೆ. ಸೊ ಫಸ್ಟ್ ಲಾ ಏನು ಹೇಳುತ್ತೆ ಅಂದರೆ, ವೆನ್ ಎ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಎ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಂಡ್ಯೂಸ್ಡ್. ಅಂದರೆ ಸೊ ಈ ಥರ ಒಂದು ವೈರ್ ಇದೆ, ನಾವೊಂದು ಮೆಟಲ್ಗೆ ಸುತ್ತಿದ್ದೀವಿ, ನಾವೇನು ಮಾಡ್ತಿದ್ದೀವಿ, ಒಂದು ಮ್ಯಾಗ್ನೆಟ್ನ ವೇರಿ ಮಾಡ್ತಿದ್ವಿ, ಮುಂದಕ್ಕೆ ತಳ್ಳೋದು ಆಚೆಗೆ ತಳ್ಳೋದು ಆ ಥರ ಮಾಡ್ತಿದ್ವಿ. ಯಾವಾಗ ಮುಂದಕ್ಕೆ ಹೋಗುತ್ತೋ ಇದರಲ್ಲಿ ಡಿಫ್ಲೆಕ್ಷನ್ ಬರುತ್ತೆ, ಯಾವಾಗ ಹಿಂದಕ್ಕೆ ಬರುತ್ತೋ ಅವಾಗ ಕೂಡ ಒಂದು ಡಿಫ್ಲೆಕ್ಷನ್ ಬರುತ್ತೆ. ಅದನ್ನೇ ಹೇಳ್ತಾರೆ, ಡಿಫ್ಲೆಕ್ಷನ್ ಬರ್ತಿದೆ ಅಂದರೆ ಇದರಲ್ಲಿ EMF ಅನ್ನೋದು ಪ್ರೊಡ್ಯೂಸ್ ಆಗ್ತಿದೆ ಅಥವಾ ಇಂಡ್ಯೂಸ್ ಆಗ್ತಿದೆ ಅಥವಾ ಪ್ರೇರಣೆ ಆಗ್ತಿದೆ ಅಂತ ನಾವು ಗಮನಿಸ್ಬೋದು. ನೋಡಿ, ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡುತ್ತೆ, ಕ್ಲಿಯರ್, ಇಂಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾನೆ. ಸೆಕೆಂಡ್ ಲಾ, ದ ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್ ಈಸ್ ಈಕ್ವಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಲೀಕೇಜ್. ಅಂದರೆ ಪ್ರೇರಿತ ವಿದ್ಯುತ್ ಚಾಲಕ ಬಲವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ಅನುಪಾತದಲ್ಲಿರುತ್ತೆ. ಅಂದರೆ ಸುರುಳಿಗಳ ಸಂಖ್ಯೆ ಜಾಸ್ತಿ ಇದ್ದಂಗೆ ಅದರ ಒಂದು ಹರಿವು ಅನ್ನೋದು ಜಾಸ್ತಿ ಇರುತ್ತೆ. ಫ್ಲಕ್ಸ್ ಹರಿವು ಅಂತ ಕರಿತೀವಿ, ಸೊ ಕಾಂತೀಯ ಹರಿವು ಅಂತ ಕರಿತೀವಿ. ಅದು ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಂಡ್ಯೂಸ್ಡ್ EMF ಕೂಡ ಜಾಸ್ತಿ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ಸ್ ಆಫ್ ದಿಸ್ ಫ್ಯಾರಡೇಸ್ ಲಾಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಒಂದು ಫ್ಯಾರಡೇಸ್ ಲಾಸ್ನ? ಟ್ರಾನ್ಸ್ಫಾರ್ಮರ್ ವರ್ಕ್ ಆಗೋದು ಫ್ಯಾರಡೇಸ್ ನಿಯಮದ ತತ್ವದ ಮೂಲಕ. ನೋಡಿ ಇಲ್ಲಿ ಟ್ರಾನ್ಸ್ಫಾರ್ಮರ್
ಅಪ್ಲಿಕೇಶನ್ಸ್ ಆಫ್ ಫ್ಯಾರಡೇಸ್ ಲಾ, ಟ್ರಾನ್ಸ್ಫಾರ್ಮರ್ಸ್. ಸೊ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್ ಅಂತೆಲ್ಲ ಬರುತ್ತೆ. ಸೊ ಅದು ಬೇಡ, ನೆಕ್ಸ್ಟ್ ನೋಡೋಣ ಇವಾಗ. ಓಕೆ, ಸೊ ನೆಕ್ಸ್ಟ್ ಯಾವುದು ಒಂದು ಅಪ್ಲಿಕೇಶನ್ ಅಂದರೆ ಎಲೆಕ್ಟ್ರಿಕ್ ಗಿಟಾರ್. ಎಲೆಕ್ಟ್ರಿಕ್ ಗಿಟಾರ್ ಕೂಡ ಒಂದು ಯಾವ್ದು ಮೂಲಕ ವರ್ಕ್ ಆಗುತ್ತೆ ಅಂದರೆ ಫ್ಯಾರಡೇಸ್ನ ಒಂದು ಲಾಸ್ ಮೂಲಕ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೂಲಕನೇ ವರ್ಕ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಕ್ ವಾಯಲಿನ್. ಎಲೆಕ್ಟ್ರಿಕ್ ವಾಯಲಿನ್ ಕೂಡ ಏನಾಗುತ್ತೆ, ಈ ಒಂದು ಫ್ಯಾರಡೇಸ್ ಅಥವಾ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೂಲಕ ಕಾರ್ಯನಿರ್ವಹಿಸುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ಬಿಟ್ಟು. ಫ್ಲೆಮಿಂಗ್ಸ್ನ ರೈಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ನ ಬಲಗೈ ನಿಯಮ. ಬಲಗೈ ನಿಯಮ ನೋಡಿ, ನೀವೆಲ್ಲ ನಿಮ್ಮ ಬಲಗೈನ ಇದು ನೋಡ್ಬೋದು. ಸೊ ಇಲ್ಲೇನೇ ಇಂಪಾರ್ಟೆಂಟ್ ಏನಂದರೆ ಥಂಬ್ ಅಥವಾ ಹೆಬ್ಬೆರಳು ಅಂತ ಕರಿತೀವಿ, ತೋರು ಬೆರಳು, 4 ಫಿಂಗರ್, ಆ್ಯಂಡ್ ಮಧ್ಯದ ಬೆರಳು, ಮಿಡಲ್ ಫಿಂಗರ್ ಅಂತ ಕರಿತೀವಿ. ಇದನ್ನ ಇಂಪಾರ್ಟೆಂಟ್ ನಾವು ಗಮನಿಸ್ತಾ ಹೋಗಿರ್ಬೋದು. ಸೊ ಈ ಒಂದು ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಥಂಬ್, 4 ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಶುಡ್ ಬಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಎಲ್ಲೋ ಒಂದಕ್ಕೊಂದು ಏನಾಗಿರಬೇಕು, 90 ಡಿಗ್ರಿಯಲ್ಲಿ ಇರಬೇಕು, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಡಿಗ್ರಿಯಲ್ಲಿ ಇರಬೇಕು. ಹಾಗಿದ್ದಾಗ ರೈಟ್ ಹ್ಯಾಂಡಲ್ಲಿ ಹೆಬ್ಬೆರಳು ಏನು ಮಾಡುತ್ತೆ ಅಂದರೆ ಮೋಷನ್ ಆಫ್ ದ ಕಂಡಕ್ಟರ್. ನೋಡಿ ಇಲ್ಲಿ, ಸೊ ವಾಹಕದ ಚಲನೆಯ ದಿಕ್ಕನ್ನು ತೋರಿಸ್ತಾ ಇದೆ ಯಾವುದು, ಹೆಬ್ಬೆರಳು. ನೆಕ್ಸ್ಟ್ 4 ಫಿಂಗರ್, ತೋರು ಬೆರಳು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ಮಿಡಲ್ ಫಿಂಗರ್ ಅಥವಾ ಮಧ್ಯದ ಬೆರಳು ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಸೊ ಕ್ಷೇತ್ರ ಒಂದು ಕರೆಂಟ್ನ ಒಂದು ವಿದ್ಯುತ್ನ ಪ್ರೇರಣೆ ಆಗೋದು ಯಾವ ಡೈರೆಕ್ಷನಲ್ಲಿ ಅಂದರೆ ಮಧ್ಯದ ಬೆರಳಿನ ಒಂದು ಡೈರೆಕ್ಷನಲ್ಲಿ ಆಗುತ್ತೆ. ನೋಡಿ ಇಲ್ಲಿ, ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕಂಡಕ್ಟರ್ ಆರ್ ಮೋಷನ್ ಆಫ್ ಕಂಡಕ್ಟರ್, 4 ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಮಿಡಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಲಾಸ್ನ ನಾವೇನಂತ ಕರಿತೀವಿ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಕ್ಲಿಯರ್? ಸೊ ದಿಸ್ ಈಸ್ ರೈಟ್, ನಾಟ್ ರೈಟ್ ಹ್ಯಾಂಡ್, ದಿಸ್ ಇಸ್ HAND, ರೈಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿದೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಹಾಗಾದ್ರೆ ಏನು ಅಡ್ವಾಂಟೇಜಸ್ಸು? ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ನ ಒಂದು ಅಡ್ವಾಂಟೇಜಸ್ ಏನಪ್ಪ ಅಂದರೆ ನೋಡಿ ಇಲ್ಲಿ AC ಮತ್ತು DC, ಡೈರೆಕ್ಟ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. AC ಮತ್ತು DC ಡೈನಮೋಸ್ ಆರ್ ವರ್ಕ್ಸ್ ಅಂಡರ್ ದಿಸ್ ರೂಲ್. ಏನೇನಂದರೆ AC ಡೈನಮೋ ಆರ್ ಜನರೇಟರ್ ಆರ್ DC ಜನರೇಟರ್ ಆರ್ ಡೈನಮೋ ಯಾವ ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂದರೆ ದಟ್ ಈಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಕ್ಲಿಯರ್? ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಕ್ಲಿಯರ್? ಸೊ ರೈಟ್ ಹ್ಯಾಂಡ್ ರೂಲ್ ನೋಡಿ ಹೆಲ್ಪ್ಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್. ಈ ಒಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನಕ್ಕೆ ಸಹಾಯ ಮಾಡುತ್ತೆ ಅಂದರೆ AC ಮತ್ತು DC ಡೈನಮೋ ವರ್ಕ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ವೋಲ್ಟೇಜ್ನ ಜಾಸ್ತಿ ಮತ್ತು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕರಿತೀವಿ. ಇದರಲ್ಲಿ ಅಷ್ಟೇ ಥಂಬ್ ಇರುತ್ತೆ, 4 ಫಿಂಗರ್ ಇರುತ್ತೆ, ಮಿಡಲ್ ಫಿಂಗರ್ ಇರುತ್ತೆ, ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು ಅಂತ ಕರಿತೀವಿ. ಥಂಬ್ ಏನು ಮಾಡುತ್ತೆ ನೋಡಿ ಇಲ್ಲಿ, ಥಂಬ್ ಏನು ಮಾಡ್ತಿದೆ, ಸೇಮ್ ಡೈರೆಕ್ಷನ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್, ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ದಿಕ್ಕು, ವಾಹಕದ ದಿಕ್ಕು. 4 ಫಿಂಗರ್ ಏನಾಗ್ತದೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು. ಮಿಡಲ್ ಫಿಂಗರ್ ಏನಾಗ್ತದೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಅಂದರೆ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತದೆ ಅದರ ದಿಕ್ಕಾಗಿರುತ್ತೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಯಾವುದೇ ಒಂದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಡಿಸ್ಕಸ್ ಮಾಡುವಾಗ ಈ ಒಂದು 4 ಫಿಂಗರ್, ಮಿಡಲ್ ಫಿಂಗರ್ ಆ್ಯಂಡ್ ಥಂಬ್ ಯಾವಾಗ ಹೆಂಗಿರಬೇಕು, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರಬೇಕು, ಒಂದಕ್ಕೊಂದು ಲಂಬವಾಗಿರಬೇಕು. ಅವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ರೆ ಸರಿ ಹೋಗುತ್ತೆ. ಸೊ ಹಾಗಾದರೆ ಒಂದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಒಂದು ಯೂಸಸ್ ಏನು, ಉಪಯೋಗಗಳೇನು ನೋಡಿ. ರೈಟ್ ಹ್ಯಾಂಡು ಡೈನಮೋ, AC ಡೈನಮೋ, DC ಡೈನಮೋ. ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು ಈ ಒಂದು ಮೋಟರ್ಸ್, DC ಮೋಟರ್ಸ್ ಆ್ಯಂಡ್ AC ಮೋಟರ್ ವರ್ಕ್ಸ್ ಅಂಡರ್ ದ ರೂಲ್, ದಟ್ ರೂಲ್ ವಿ ಆರ್ ಕಾಲ್ಡ್ ಆಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಅಥವಾ ಇದನ್ನ ನಾವೇನಂತ ಕರಿತೀವಿ ಅಂದರೆ ಮೋಟಾರ್ ನಿಯಮ ಅಂತ ಕರಿತೀವಿ, ಮೋಟಾರ್ ರೂಲ್ ಅಂತ ಕರಿತೀವಿ.
ಮೋಟಾರ್ ರೂಲ್ ಅಂದರೆ ಯಾವ್ದನ್ನ ಕರಿತೀವಪ್ಪ ಅಂದರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಮೋಟಾರ್ ರೂಲ್ ಅಂತ ಕರಿತೀವಿ, ನೆನ್ಪಿಡಬೇಕು. ಕ್ಲಿಯರ್? ಎಸ್ ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಯಾವಾಗ ಫ್ರೀ ಆಗ್ತಿರುತ್ತೆ ಅವಾಗ ಕ್ಲಾಸಸ್ ಎಲ್ಲ ಮಾಡ್ತಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.